ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ತರುಣ್ ಕಿಶೋರ್ ಸುಧೀರ್ ಸರ್ ಅದೇ ರೀತಿಯಾಗಿ ಸೋನಲ್ ಮೊಂತೆರೋ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಲ್ಪ ಒಂದು ವರ್ಷದಿಂದಷ್ಟೇ ಅವರು ನಿಮಗೆ ಶುಭಾಶಯ ತಿಳಿಸ್ತಾ ಇದ್ರು. ಇದೀಗ ನೀವು ಶುಭಾಶಯ ತಂಡಕ್ಕೆ ಶುಭಾಶಯ ಹೇಳುವಂತಹ ಸಮಯ. ಸೊ ನಿಮ್ಮಿಬ್ಬರು ಪ್ರೀತಿಯಿಂದ ನೀವು ಇದೀಗ ನಮ್ಮ ಹಾಡನ್ನ ರಿಲೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದರಲ್ಲೇ ಸಾಕು ಬಿಡೋಣ. ಒಂದರಲ್ಲೇ ಸಾಕು ಬಿಡಿ, ಬೈಟು ಮಾಡ್ಕೋತಾರೆ. ನಾಗಾರ್ಜುನ್ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ಶುಭಾಶಯಗಳು ನಿಮಗೆ. ನಿಮ್ಮ ಶುಭಾಶಯ ಹಾಡು ತುಂಬ ಚೆನ್ನಾಗಾಗಲಿ ಅಂತ ಪ್ರೇ ಮಾಡ್ತಾ ಸಾಂಗ್ ಲಾಂಚ್ ಆಗಲಿ. ಥ್ಯಾಂಕ್ ಯು. ಶುಭಾಶಯ ಅಂದರೆ ನಾಗಾರ್ಜುನ್ ಶರ್ಮಾ ಅವರ ಒಂದು ಚೊಚ್ಚಲ ಪ್ರಯತ್ನ. ಅಂದರೆ ಆಸ್ ಎ ಲಿರಿಕ್ಸ್ ರೈಟರ್ ಆಗಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಹಾಗೆ ನಾನು ಕೂಡ ಅವ್ರ ಲಿರಿಕ್ಸ್ಗೆ ತುಂಬ ಇಷ್ಟಪಟ್ಟು ಕೇಳ್ತಾ ಇರ್ತೀನಿ. ಸೊ ಹಾಗಾಗಿ ಅದ್ರ ಜೊತೆಗೆ ಇನ್ನು ಜೋ ಕೋಸ್ಟರ್ ನಮ್ಮ ಹೊಂದಿಸಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದೀನಿ. ಇನ್ನು ಜಸ್ಕರನ್ ಹಾಡಿರೋದು. ಇನ್ನು ಮೊದಲನೇದಾಗಿ ಖುಷಿ ಆಗೋದು ಏನು ಅಂತಂದರೆ, ಆಗಲೇ ಹೇಳ್ತಿದ್ರಿ ನೀವು, ಅಂದರೆ ಸಿನಿಮಾ ಕಲಾವಿದರು ಅಂದರೆ ಪೃಥ್ವಿಯವರಾಗಿರ್ಬೋದು, ಅಂಜಲಿ ಅವರಾಗಿರ್ಬೋದು, ಅಂದರೆ ಇದನ್ನು ಕೂಡ ಒಂದು ಕನ್ಸಿಡರ್ ಮಾಡಿ ಅಂದರೆ ಈ ಥರದ ಒಂದು ಆಲ್ಬಮ್ ಸಾಂಗ್ಸ್ಗಳಲ್ಲೂ ಕೂಡ ನಡೆಸೋದು ಆ್ಯಕ್ಚುಲಿ ಅದು ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿ ಒಳ್ಳೆ ಬೆಳವಣಿಗೆ. ಯಾಕೆಂತಂದ್ರೆ ನಾವು ತುಂಬಾ ಸಲ ಅನ್ಕೋದಾಗ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಅಂತಾರೆ ಟೈಮಲ್ಲಿ ಈ ತರದ ಪ್ರಯತ್ನಗಳು ಇನ್ನೂ ಹೆಚ್ಚು ಬರಬೇಕು. ಈಗ ಮಾಯಾವಿ ಬಂತು, ಅದಾದ್ಮೇಲೆ ಈಗ ನಮ್ಮ ಲೋಹಿತ್ ಸರ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ವೈಷ್ಣವಿ ಫಿಲಮ್ಸ್ಗೂ ಕೂಡ ಇದು ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಂಥ ಪ್ರಯತ್ನಗಳು ಹೆಚ್ಚಾಗಬೇಕು. ಆಲ್ಬಮ್ ಸಾಂಗ್ಗಳು ಇಲ್ಲಿ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಹಿಂದಿಲಿ ಆಗಿರ್ಬೋದು, ಆ ಕಲ್ಚರ್ ಇದೆಯಲ್ಲ, ಕನ್ನಡದಲ್ಲೂ ಕೂಡ ಇನ್ನಷ್ಟು ಆಗ್ಬೇಕು. ಈ ಪ್ರಯತ್ನಗಳು ಮುಂದುವರಿಬೇಕು. ಯಾಕಂದ್ರೆ ಬೇಸಿಕಲಿ ನನ್ನ ಲಿರಿಸಿಸ್ಟು, ನನಗದು ಈ ಥರದ್ದೊಂದು ಪ್ರಯತ್ನಗಳು ಯಾವತ್ತೂ ಇಷ್ಟ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಪ್ರಯತ್ನಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ವೈಷ್ಣವಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮತ್ತು ನಾಗಾರ್ಜುನ್ ಶರ್ಮಾ ಆಗಿರ್ಬೋದು ಮತ್ತು ಅವರ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ತರುಣ್ ಸರ್. ಫಸ್ಟ್ ಆಫ್ ಆಲ್ ಏಳುಮಲೆ ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಅದಿದೊಂಥರ ಫ್ಯಾಮಿಲಿ ಫಂಕ್ಷನ್ ಥರ ನನಗೆ, ಬಿಕಾಸ್ ಇದರಲ್ಲಿ ವರ್ಕ್ ಮಾಡಿರೋ ಎಲ್ಲರೂ, ನಾಗಾರ್ಜುನ್ ಶರ್ಮಾ ಅಂತ ಹಿಡಿದು ಶ್ರಮನ್, ವಿಶ್ವಾಸ್, ಸಿಂಧೂರ, ಶಶಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಎಡಿಟರ್ ರಕ್ಷಿತ್, ಎಲ್ಲರೂ ನಮ್ಮ ಟೀಮ್ ಅವರೇ. ಸೊ ಒಂಥರ ಫ್ಯಾಮಿಲಿ ಫಂಕ್ಷನ್ಗೆ ಬಂದರೆ ಅದಕ್ಕೆ ನಾನು ಅಲ್ಲೆಲ್ಲ ಮುಂದೆಲ್ಲಿದ್ದೆ. ಅಂದರೆ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಲೋಹಿತ್ ಸರ್ ಅವರು ಈ ಥರ ಮ್ಯೂಸಿಕ್ ವಿಡಿಯೋಗೆ ಸಪೋರ್ಟ್ ಕೊಟ್ಟು ತುಂಬ ಇಟ್ಸ್ ವೆರಿ ಎನ್ಕರೇಜಿಂಗ್. ಅಂದರೆ ಮೈಕ್ರೋ ಸ್ಟೋರಿ ಟೆಲಿಂಗ್ ಫಾರ್ಮೆಟ್ ಇದು, ಅಂದರೆ ಮೈಕ್ರೋ ಸೀರೀಸ್ ಅಲ್ಲ, ಮೈಕ್ರೋ ಸ್ಟೋರಿ ಟೆಲಿಂಗ್ ಫಾರ್ಮೆಟ್. ಒಂದು 4 minute ಇದರಲ್ಲಿ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಸಾಂಗ್ ಆರ್ ಲಿರಿಕ್ಸ್ ಆರ್ ಮ್ಯೂಸಿಕ್. ಒಂದು ಸ್ಟೋರಿ ಟೆಲ್ಲಿಂಗು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮ್ಯೂಸಿಕ್ ವಿಡಿಯೋ ವಿಲ್ ಸ್ಟ್ಯಾಂಡ್. ಅಂಥದ್ದೊಂದು ಎಫರ್ಟಿಗೆ ಕೈ ಹಾಕ್ತಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಮತ್ತು ನಾಗಾರ್ಜುನ್ ಶರ್ಮಾ ಸರಸ್ವತಿ ಪುತ್ರ. ಅಂದರೆ ಎಲ್ಲ ಜಾನರ್ನ ತುಂಬ ಸಲೀಸಾಗಿ ಹಿ ರೈಟ್ಸ್ ಆ್ಯಂಡ್ ಅವರು ವರ್ಕ್ ಮಾಡೋ ಸ್ಟೈಲಿಂಗು ತುಂಬ ಇಟ್ಸ್ ಇನ್ಸ್ಪಿರೇಷನಲ್, ಆಸ್ಪಿರೇಷನಲ್ ಆಸ್ ವೆಲ್. ಅಂದರೆ ಅವ್ರು ಹೇಳ್ತಿದ್ರು ಲಾಸ್ಟ್ ಮಂತ್ ಆಲ್ಮೋಸ್ಟ್ 24 ಸಾಂಗ್ಸ್ ಬರೆದಿದ್ದೀನಿ ಅಂತ. ಅವರು 3 ನೈಟ್ 3 ಗಂಟೆ ತನಕ ಬರೀತಿರ್ತಾರೆ. ಐ ಮೀನ್ ಬೆಳಗ್ಗೆ 3 ಗಂಟೆ ತನಕ ಆ ಥರ ಒಂದು. ಓಕೆ. ಮತ್ತೆ ಅವ್ರದ್ದು ಡೆಸ್ಕಲ್ಲಿ ಯಾವತ್ತೊಂದು ಕನ್ನಡ ಡಿಕ್ಷನರಿ ಇರುತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಷ್ಟು ವರ್ಡ್ಸ್ನ ಅದು ಅಂದರೆ ಮೊದಲೆಲ್ಲ ನಾನು ಅವ್ರನ್ನ ಸ್ವಲ್ಪ ಯೂಸ್ ಟು ಫೈಟ್ ಡಿಕ್ಷನರಿಗೆ. ಈಗ ಆಲ್ಮೋಸ್ಟ್ ಅವ್ರ ಡೆಸ್ಕಲ್ಲೇ ಇರುತ್ತೆ. ಮತ್ತೆ ವಿಶ್ವಾಸ್ ಕಥಾ ಸಂಗಮ ಫಸ್ಟ್ ವರ್ಕ್, ಕಿರಿಕ್ ಪಾರ್ಟಿಯಿಂದಲೂ ವಿಶ್ವಾಸ್ DOP ಸೇಮ್ ಟೀಮಿಂದ ಇದ್ದವರು. ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ವಿಜುವಲ್ಸ್ನೆಲ್ಲ. ಲುಕ್ಸ್ ಗುಡ್. ಅದೇ ಇದು ನಮಗೂ ಒಂದು ಇಟ್ ವಿಲ್ ಸೆಟ್ ಬಾರ್ ಫಾರ್ ಅಸ್ ಆಸ್ ವೆಲ್. ಫಿಲಮಲ್ಲಿ ನಾವು ಸಹ ನಮ್ಮದು ಈ ವಿಡಿಯೋ ಸಾಂಗ್ಸ್ ಇರುತ್ತೆ, ಇಟ್ ಹ್ಯಾಸ್ ಟು ಮೀಟ್ ಸರ್ಟನ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಆ್ಯಕ್ಟರ್ಸ್ ಪೃಥ್ವಿ ಸರ್ ಆಗಲಿ, ಅಂಜಲಿ ಆಗಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನನಗೆ ತುಂಬ ಇಷ್ಟ, ಇವರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಹಾಗೆ ಅವರಿಬ್ಬರು ಅವ್ರದ್ದು ಫಿಲಮ್ಸ್ ಬರ್ತಾ ಇದೆ, ಡೈರೆಕ್ಷನ್ ಇಳಿತಾ ಇದ್ದಾರೆ. ಪೃಥ್ವಿ ಸರ್ ಅವ್ರಿಗೂ ವಿಶಸ್. ನಿಮ್ದು ಜಂಬೋ ಸರ್ಕಸ್ ಬರ್ತಾ ಇದೆ, ಅದಕ್ಕೂ ಬೆಸ್ಟ್ ವಿಶಸ್. ಆ್ಯಂಡ್ ಜಸ್ಕರನ್ ಫ್ಯಾಂಟಾಸ್ಟಿಕ್ ಆಸ್ ಆಲ್ವೇಸ್. And Joy Costa also, I've been a fan of your work since
ಥ್ಯಾಂಕ್ ಯು. ನಿರ್ಮಾಣದಲ್ಲಿ ಇದೀಗ ಶುಭಾಶಯ ಬಂದಿದೆ. ಸ್ವಲ್ಪ ಮುಂದೆ ಬಂದು ಕ್ಯಾಮ್ರಾ ನೋಡಿ ದಯವಿಟ್ಟು. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ. ಸ್ಪೆಷಲಿ ತರುಣ್ ಸರ್ಗೆ. ಯಾಕಂದರೆ ಫಸ್ಟು ತರುಣ್ ಸರಿಂದ ಹೇಳಬೇಕು ಅಂದರೆ ಹೊಸ ನಿರ್ದೇಶಕರಿಗೆ, ಹೊಸ ಕಥೆಗಳಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆ ಫಸ್ಟ್ ಶುಭಾಶಯಗಳು. ಆಮೇಲೆ ಶುಭಾಶಯ ತುಂಬ ಚೆನ್ನಾಗಿದೆ ಸಾಂಗು. ಮುಂಚೆ ಪಂಜಾಬಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ಇದು ತುಂಬ ಬರ್ತಿತ್ತು ಮ್ಯೂಸಿಕ್ ಆಲ್ಬಮ್ಗಳು. ಕನ್ನಡದಲ್ಲಿ ಅಷ್ಟು ಇರಲಿಲ್ಲ. ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಒಳ್ಳೆಯದಾಗಲಿ. ಮತ್ತು ಸ್ನೇಹಿತರು ನಮ್ಮ ಪೃಥ್ವಿ ಅಂಬಾರವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಟೀಮ್ಗೆ. ಥ್ಯಾಂಕ್ ಯು. ನಮ್ಮ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ರಾಜಕೀಯ ಫಂಕ್ಷನ್ ಅಂದರೆ ಮಾತಾಡ್ಬೋದು, ಸಮಸ್ಯೆ ಫಂಕ್ಷನ್ ಅಂದರೆ ಮಾತಾಡ್ಬೋದು, ಬಟ್ ಈ ಫಿಲಮಲ್ಲಿ ಯಾವ ಥರ ಮಾತಾಡಬೇಕಂತ ನಮ್ಗೆ ಗೊತ್ತೇ ಇಲ್ಲ. ಶುಭಾಶಯ ತಂಡಕ್ಕೆ ಮೊದಲಾಗಿ ಶುಭಾಶಯ ಕೊಡ್ತಾ ಇದ್ದೀನಿ. ನಮ್ಮ ಪೃಥ್ವಿ ಅಂಬರ್ಗೆ ಮತ್ತು ನಮ್ಮ ಹೀರೋಯಿನ್ ಅವ್ರಿಗೆ ಒಳ್ಳೆಯದಾಗಲಿ. ತರುಣ್ ಸರ್, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಕೋಲಾರ ಜಾತ್ರೆ ಆದಾಗ ಇಲ್ಲಿ ನಮ್ಮ ಡೈರೆಕ್ಟ್ರ್ ಇದ್ದಾರೆ, ಕಾಟೇರ ಫಿಲಮ್ನ ಹೀರೋಯಿನ್ನ ಕರ್ಕೊಂಡು ಹೋಗಿದ್ವಿ ಜಾತ್ರೆ ಫಂಕ್ಷನ್ಗೆ. ಅಲ್ಲಿ ಅವ್ರು ಕೇಳಿದ್ದೇನೆಂದರೆ, ಸರ್ ಮೇಡಮ್ ಜೊತೆ ತರುಣ್ ಸರ್ ಮತ್ತು ಅವ್ರ ಮಿಸ್ಸಸ್ನ ಕರ್ಕೊಂಡು ಬಂದಿರಿ, ನಮ್ಮ ಕೋಲಾರ ನೋಡ್ಕೊಂಡು ಜಾತ್ರೆ ನೋಡ್ತಾ ಇದ್ದಾರಲ್ಲ ಸರ್. ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಸರ್, ನೆಕ್ಸ್ಟ್ ಇಯರ್ ಅದರ ಕೋಲಾರಕ್ಕೆ ನೀವು ಬರಬೇಕಂತ ಕೇಳಿ ಈ ಮುಖಾಂತರ ಯಾರು ಹೇಳಿದ್ರು ನಿಮಗೆ ರಾಜಕೀಯ ಭಾಷಣ ಮಾಡಕ್ ಬರಲ್ಲ ಅಂತ? ಅದೇ ರೀತಿ ನಮ್ಮ ಕೋಲಾರಕ್ಕೆ ಒಳ್ಳೆಯದಾಗತ್ತೆ ಮೇಡಮ್. ನಮ್ಮ ಕರ್ನಾಟಕದವರು ಎಲ್ಲರೂ ಕರ್ಕೊಂಡು ಹೋಗ್ಬೇಕು. ಮತ್ತು ಶುಭಾಶಯ ತಂಡಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನಮ್ಮ ಲೋಹಿತ್ ಅವರು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ. ಹಿ ಈಸ್ ಮೈ ಫ್ರೆಂಡ್. ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಜೊತೆನಲ್ಲಿ ಹಂಚ್ಕೊಂಡಿದ್ರು. ಆ್ಯಂಡ್ ಐ ವಿಶ್ ಹಿಮ್ ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್. ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ. ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡಿ ಬಂದಿದೆ. ನಾಗಾರ್ಜುನ್ ಸರ್, ನಿಮಗೂ ಕಂಗ್ರ್ಯಾಚುಲೇಷನ್ ಸರ್. ಚೆನ್ನಾಗಿ ಬಂದಿದೆ, ಡೈರೆಕ್ಷನ್ ಚೆನ್ನಾಗಾಗಿದೆ, ಲಿರಿಕ್ಸ್ ಕೇಳ್ತಿದ್ವಿ ಬರೆದಿರೋದು, ಡೈರೆಕ್ಟ್ ನೋಡಿದ್ವಿ. ಆ್ಯಂಡ್ ಪೃಥ್ವಿ ಸರ್, ಅಂಜಲಿ ಅವರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು. ಆ್ಯಂಡ್ ಜಾಯ್ ಕೃಷ್ಣ ಸರ್ ಸಖತ್ತಾಗಿ ಬಂದಿದೆ ಸಾಂಗು. ತರುಣ್ ಸರ್ ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೈಷ್ಣವ್ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಗೇನು ಆಶೀರ್ವಾದ ಇದೆ, ನಮ್ಮ ವೈಷ್ಣವ್ ಫಿಲ್ಮ್ಸಿಗೆ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರ. ನನಗೆ ಕನ್ನಡದಲ್ಲಿ ಮಾತಾಡಬೇಕು ಅಂತ ತುಂಬ ಇಷ್ಟ ಇದೆ. ನಾನು ಕಲಿತಾ ಇದ್ದೀನಿ. ಸೊ ಐ ಥಿಂಕ್ ವೈಲ್ ಐ ಗೆಟ್ ಬ್ಯಾಕ್ ದೇರ್. ಮೈಕ್ ಹತ್ರ ಇಟ್ಕೊಂಡು ಎಷ್ಟು ಬರುತ್ತೆ ಅಷ್ಟು ಮಿಕ್ಸ್ ಮಾಡಿ, ನೋ ಪ್ರಾಬ್ಲಮ್. So first of all, thanks to Nagarjun sir and Lohit sir for believing in this project and giving it to me. It all started with a normal day with the word Subhashaya, right sir? So, and yes, I'm meeting the technicians right now, but visually I was standing. So, thank you so much, and thank you so much sir and ma'am for launching this event. And I have no words to say sir. Visually it was so surprising to see. Thank you so much to all. ಸಿನಿಮಾಟೋಗ್ರಫಿ ಅಫ್ಕೋರ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾಗಾರ್ಜುನ್. ಸೊ ನಾನು ಕಾಂತಾರ ಶೂಟಲ್ಲಿದ್ದೆ, ಸೆಕೆಂಡ್ ಯೂನಿಟಲ್ಲಿ ಹ್ಯಾಂಡಲ್ ಮಾಡ್ತಿದ್ದೆ. ಅವರು ನನಗೆ ಫೋನ್ ಮಾಡಿ ಹೇಳಿ ನಾನು ಅಲ್ಲಿ ಸ್ಕೆಡ್ಯೂಲಲ್ಲಿ ಡೇಟ್ಸ್ ಮ್ಯಾಚ್ ಆಗಿದೆ. 2 months ವೆಯ್ಟ್ ಮಾಡಿದ್ರು. ನಾನು ಬರೋಷ್ಟರಲ್ಲಿ ಆಗೋಗುತ್ತೆ ಅಂದ್ಕೊಂಡೆ, ಬಟ್ ನಾನು ಬಂದಮೇಲೂ ತಿರುಗಿ ಸಿಕ್ಕಿ ಮಾಡೋಣ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು, ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಲೋಹಿತ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ತುಂಬ ಹಿಂಸೆ ಕೊಟ್ಟಿದ್ದೀವಿ ಶೂಟಲ್ಲಿ. ವಿತಿನ್ 3 days ವಿ ಹ್ಯಾಡ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್ ಬಜೆಟ್ ಕನ್ಸ್ಟೆಂಟ್ಸಲ್ಲಿ. ಸೊ ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು, ಮ್ಯಾಮ್ ಥ್ಯಾಂಕ್ ಯು. ಅಷ್ಟೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮುರುಘಾ ಮಾಸ್ಟರ್, ಮೊದಲನೇದಾಗಿ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಬರ್ತ್ಡೇ ಅಂತ ರಿಲೀಸ್ ಮಾಡಿದ್ರೆ ಪ್ಲಾನ್ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ತರುಣ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ನಂದು ನಾಗಾರ್ಜುನ್ ಸರ್ ಹೆಂಗೆ ಅಂದರೆ ಫಸ್ಟ್ ಸಾಂಗ್ ನಾನು ಮಾಡಿದಾಗ ಅಲ್ಲ ನವೀನಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು ಫ್ರೆಂಡ್ಶಿಪ್ಪು.
ಅದು ಇಲ್ಲಿ ತನಕ ಬಂತು. ನೆಕ್ಸ್ಟ್ ಏನೇ ಮಾಡಿದ್ರು ಒಟ್ಟಿಗೆ ಮಾಡೋಣ ಅಂತ ಅವಾಗ ಹೇಳಿದ್ದು, ಹಂಗೆ ಅದೇ ಥರ ಇವಾಗ ಇನ್ನೊಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತ ಮಾಸ್ಟರ್ ಅಂತ ಕಾಲ್ ಮಾಡಿ ಶುಭಾಶಯ ಅನ್ನೋದೊಂದು ಇಟ್ಕೊಂಡು ಮಾಡೋಣ ಮಾಸ್ಟರ್, ಒಂದು ಲವ್ ಸಾಂಗ್ ಅಂತ ಹೇಳಿದ್ರು, ವಾಂಟೆಡ್ ಸಾಂಗು ಆ್ಯಕ್ಚುಲಿ. ಓಕೆ ಸರ್ ಮಾಡೋಣ ಅವ್ರು ಹೇಳಿದ ತಕ್ಷಣ ನಾನು ಯಾವತ್ತೂ ಇಲ್ಲ ಅನ್ನೋಣ. ಸರಿ ಸರ್ ಪ್ಲಾನ್ ಮಾಡೋಣ ಸರ್, ಕೂತ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡೋಣ ಅಂತ. ನಮ್ದು ಹೆಂಗಂದ್ರೆ ನಾವು 3 ಜನ ಒಂದು ಟೀಮ್ ಆ್ಯಕ್ಚುಲಿ, ವಿಶ್ವಾಸ್ ಸರ್, ನಾಗಾರ್ಜುನ್ ಸರ್ ಎಲ್ಲ ಸರ್ ಬಂದು ಕುತ್ಕೊಂಡು ಅವ್ರೊಂದು ಪ್ಲಾನ್ ಮಾಡ್ಕೊಂಡು ಬಂದಮೇಲೆ, ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅದೊಂದು ಓಕೆ, ಅದಕ್ಕೊಂದು ನಾವೆಲ್ಲ ಕುತ್ಕೊಂಡು ಒಂದು ವರ್ಕ್ ಮಾಡಿದ್ವಿ ಚೆನ್ನಾಗೆ. ಐ ಥಿಂಕ್ ನಾವು ಅಂದ್ಕೊಂಡಿದ್ದೆಲ್ಲ ಸ್ಕ್ರೀನಲ್ಲಿ ಬಂದಿದೆ ಅನಿಸುತ್ತೆ. ಥ್ಯಾಂಕ್ ಯು ನಾಗಾರ್ಜುನ್ ಸರ್, ಥ್ಯಾಂಕ್ ಯು ವಿಶ್ವಾಸ್ ಸರ್, ನಾನು ಬೇಜಾರು ಅವಳಿಗೆ ಕೊಟ್ಟಿರ್ತೀನಿ ಎಲ್ಲರಿಗೂ. ಆ್ಯಂಡ್ ಪೃಥ್ವಿ ಸರ್ ಥ್ಯಾಂಕ್ ಯು, ಮತ್ತು ಮ್ಯಾಮ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಲೋಹಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಏನು ಕೇಳೋರು ಎಲ್ಲಾನು ನೀವು ಕೊಟ್ಟಿದ್ದಕ್ಕೆ ಎಲ್ಲ ಇಷ್ಟು ಗ್ರ್ಯಾಂಡಾಗಿ ಬಂದಿರೋಕ್ಕೆ ಕಾರಣ ಇದೇನೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ನೆಕ್ಸ್ಟ್ ನಮಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾಗಾರ್ಜುನ್ ಸರ್. ಅಂತ ಹೇಳಿದ್ರೆ ಕೊನೆಯಲ್ಲಿ ಕೊಟ್ಟಿದ್ದೀವಿ ಮಾತಾಡ್ತೀವಿ. ರಕ್ಷಿತ್ ಕಾಪು ಅಂತ. ಹೇಳೋದೇನಿಲ್ಲ ಅಂದ್ರೆ ಶೂಟ್ಗೆ ನಮ್ಗೆ ಹೋಗಕ್ಕಾಗಿರ್ಲಿಲ್ಲ, ಹಂಗಾಗಿ ಜಸ್ಟ್ ಒಂದು 6 days ಕೂತಿರೋದಷ್ಟೇ ಎಡಿಟಿಂಗಿಗೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಹಾಗೂ ಲೈಕ್ ಆಯ್ತು. ಅಂಡ್ ಥ್ಯಾಂಕ್ ಯು ತರುಣ್ ಸರ್ ಸೋನಲ್ ರಿಲೀಸ್ ಮಾಡಿರೋದಕ್ಕೆ. ಅಂಡ್ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಎಲ್ಲ ಚೆನ್ನಾಗಿ ಬಂದಿದೆ ಅಷ್ಟೇ. ಸೊ ನೀವು ಹಿಂಗೆ ನೋಡಿದವ್ರು ಹೇಳಬೇಕು. ಸೊ ಥ್ಯಾಂಕ್ ಯು. ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಸೈಮಾ ಅವಾರ್ಡ್, ಜಸ್ಟ್ ಕರೆಕ್ಟ್. ಶುಭಾಶಯ ನಿಮಗೆ. ಹೇಗೆ ಅನ್ನಿಸ್ತು? ನೀವು ಹಾಡಬೇಕು. ಬಿಫೋರ್ ದ್ಯಾಟ್ ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. Hi everyone, ಎಲ್ಲರಿಗೂ ನಮಸ್ಕಾರ. So first of all, I would like to thank Nagarjun Sharma sir for this beautiful song, and thank you for trusting on me. So one day he called me and he said, "Just Karan, we are planning to do independent video song, and the name of the song is Subhashaya." So he narrated me the story behind the song, and he sent me a dummy. The moment I heard the song, I was a big fan of that song. So a lot of song comes into our life, like we have to sing a lot of songs every day. So there are very few songs which are very close to our heart. So this is one of the song which is very close to my heart. And thank you Bhaiya for making this beautiful song and composing it. And I'm very grateful to be a part of this song. So thank you so much. And Prithvi sir and Anjali, you have done a great job. So thanks to you as well for making the visuals beautiful, and thanks Lohit sir, and thanks to Vaishnavi Films, and thank you everyone. And I would like to request everyone to please support us and give your lovely reviews for the song. Thank you so much. ನೀವೆಲ್ಲಿದ್ದೀರಾ ಅಂದಮೇಲೆ ನಾವು ಹಾಡು ಕೇಳಿ. ಸ್ವಲ್ಪ ತಡ ಆಯಿತು, ಕ್ಷಮಿಸಿ. ಲೋಹಿತ್ ಅವರು ನಿನ್ನೆಯಿಂದ ಹೇಳಿದ್ದಾರೆ, ಪಾಪ ನಾನೆಲ್ಲೋ ಹೊರಗಡೆ ಇದ್ದೆ, ಟ್ರಾಫಿಕ್ ಬೇರೆ ಸ್ವಲ್ಪ ಲೇಟ್ ಆಯಿತು. ನಾನು ಬರೋದು ಲೇಟ್ ಆಗೋದ್ರಿಂದ ಫೋನಲ್ಲೇ ನೋಡ್ಕೊಂಡು ಬಂದೆ ಇದನ್ನು, ಅಟ್ಲೀಸ್ಟ್ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ. ನಾಗಾರ್ಜುನ ಶರ್ಮಾಗೂ ನನಗೂ ತುಂಬ ಹಳೆಯ ಸಂಬಂಧ. ಮೋಸ್ಟ್ಲಿ ಅವರು ಇಂಡಿಪೆಂಡೆಂಟ್ ಸಾಂಗು ಇವಾಗ ಒಂದು 2-3 ಬರೆದಿದ್ದಾರೆ. ಸಿನಿಮಾಗೆ ಬರೋಕ್ಕೆ ಶುರುವಾದಾಗಲಿಂದ ಅವ್ರದ್ದು ನಂದು ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು ಒಳ್ಳೆ ಹಿಟ್ ಸಾಂಗ್ಗಳಿದ್ದಾವೆ. ಒಂದು ಪಡ್ಡೆ ಒಲಿಯಲ್ಲಿ ಎಲ್ಲರೂ ಕೇಳಿರ್ತೀರ, ಅದಾದಮೇಲೆ ಮರಳಿ ಮನಸ್ಸಾಗಿದೆ, 100 ಮಿಲಿಯನ್ ಸಾಂಗ್ಸ್ ಲಿರಿಕ್ಸ್ ಬರೆದಿರೋದವರು. ಎಲ್ಲ ಸಾಂಗ್ಗಳು ಎಲ್ಲ ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಬರಿತಾನೆ ಇದ್ದಾರೆ ನನ್ನ ಜೊತೆಗೆ. ಇವಾಗ ರಾಮರಸದಲ್ಲೂ ಸಾಂಗ್ ಬರೆದಿದ್ದಾರೆ. ತುಂಬ ಅಂದರೆ ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು ಅಂತಂದರೆ, ಎಷ್ಟೇ ಸತಿ ನೀವು ಕರೆಕ್ಷನ್ಸ್ ಹೇಳಿ ಇಲ್ಲ ಈ ಲೈನ್ ಇಟ್ಕೊಂಡು ಇನ್ನೂ ಪೂರ್ತಿ ಚೇಂಜ್ ಮಾಡೋಣ ಅಂತಂದಾಗ, ಪ್ರತಿ ಸತಿ ಒಬ್ಬ ಡೈರೆಕ್ಟ್ರು, ಒಬ್ಬ ಕ್ರಿಯೇಟಿವ್ ಪರ್ಸನ್ಸ್ ಏನೇ ಹೇಳಿದ್ರು ಅದನ್ನು ಇಲ್ಲ ಅಂತ ಹೇಳಿದೆ ಅದನ್ನು ಕೇಳ್ತಾರೆ, ಮತ್ತು ನಮಗೇನು ಬೇಕು ಅದನ್ನು ಸ್ಯಾಟಿಸ್ಫೈ ಆಗೋವರೆಗೂ ಆ ಲೈನ್ಗಳನ್ನು ಬರೆದು ಕೊಡ್ತಾನೆ ಇರ್ತಾರೆ. ಅದು ಇಷ್ಟ ಆಗುತ್ತೆ. ಅದರಿಂದ ಅವ್ರು ಬರೆಯೋ ಸಾಂಗ್ಗಳೆಲ್ಲ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಶುಭಾಶಯ ತುಂಬ ಚೆನ್ನಾಗಿದೆ. ಅವರು ಲಿರಿಕ್ಸ್ ಬರೆದು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ, ಸ್ಟೋರಿ ಬೋರ್ಡ್ ಮಾಡಿದ್ದಾರೆ. ತುಂಬ ಒಳ್ಳೆ ಲೈನ್ ಇದೆ ಇದರಲ್ಲಿ, ಒಳ್ಳೆಯದಾಗಲಿ. ಆಮೇಲೆ ಲೋಹಿತ್ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಗರುಡ ಗಮನ ಪ್ರಾಣ ಅಂತ. ಅಲ್ಲಿಂದ ಪರಿಚಯ ಅವರು. ತುಂಬ ಕನಸುಗಳನ್ನು ಇಟ್ಟುಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ.
ಈ ಥರ ಇಂಡಿಪೆಂಡೆಂಟ್ ಆಲ್ಬಮ್ ಮಾಡುವಂಥ ಒಂದು ಕನ್ನಡದಲ್ಲಿ ಕಡಿಮೆ ಇದೆ. ಅದರದ್ದು ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ, ಅವರು ವೈಷ್ಣವಿ ಫಿಲಮ್ಸ್ಗೆ ತುಂಬ ಒಳ್ಳೆಯದಾಗಲಿ, ಈ ಥರದ್ದು ಹೆಚ್ಚು ಬೆಳವಣಿಗೆಗಳಾಗಲಿ. ಯಾಕೆಂದರೆ ಸಂಗೀತ ಅನ್ನೋದು ತುಂಬ ತುಂಬ ದೊಡ್ಡ ಕ್ಷೇತ್ರ ಇದು. ಸಿನಿಮಾಗಳ ಸಾಂಗ್ಗಳಕ್ಕಿಂತ ಇವತ್ತಿನ ಮಟ್ಟಿಗೆ ನಾವು ಹೇಳ್ಬೇಕಂದ್ರೆ, ನಾವು ನಾರ್ತ್ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳೆಲ್ಲ ಅಲ್ಲಿ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ, 100 ಮಿಲಿಯನ್ ಎಲ್ಲ ಓಡ್ತಾ ಇದೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳು. ನಾವು ಹೇಳೋ ಪ್ರಕಾರ ಈ ಪಂಜಾಬಲ್ಲಿ ಅಲ್ಲೆಲ್ಲ ನೀವು ಆ ಸ್ಟೇಟ್ಗಳಲ್ಲಿ ಹೋದರೆ ಅಲ್ಲಿ ತುಂಬ ದೊಡ್ಡ ಇಂಡಿಪೆಂಡೆಂಟ್ ಆಲ್ಬಮ್ಗಳಿಗೆ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಇಲ್ಲೂ ಕನ್ನಡದಲ್ಲೂ ಆ ಥರದ್ದು ಶಕ್ತಿ ಇದೆ. ಇಲ್ಲೂ ಸಂಗೀತ ಅನ್ನೋದು ಅಷ್ಟು ತುಂಬ ಬೇರೂರು ಇದೆ ನಮ್ಮ ಕರ್ನಾಟಕದಲ್ಲೂ. ಈ ಥರ ಇಂಡಿಪೆಂಡೆಂಟ್ ಮ್ಯೂಸಿಕ್ಗಳು ತುಂಬ ಹೆಚ್ಚಾಗಲಿ, ಇದನ್ನು ಕೇಳುವಂಥ ಸಂಖ್ಯೆ ತುಂಬ ದೊಡ್ಡದಾಗಿದ್ರೂ ಇದೆ ಕರ್ನಾಟಕದಲ್ಲಿ. ಈ ಥರದ್ದು ಹೊಸ ಪ್ರಯತ್ನಗಳಾಗಲಿ. ಪೃಥ್ವಿ ಅವರು ನನ್ನ ಜೊತೆ ಸಿನಿಮಾ ಮಾಡಿದ್ದಾರೆ. ಈಸ್ ಅಲ್ಟಿಮೇಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಅವರು ಇರೋದು ತುಂಬ ಖುಷಿಯಾಗಿದೆ. ಅಂಜಲಿ ಅವ್ರಿಗೂ ಒಳ್ಳೆಯದಾಗಲಿ, ಇಡೀ ಟೀಮ್ ಒಳ್ಳೆಯದಾಗಲಿ. ಕನ್ನಡ ಕಲಿತಾ ಇದ್ದಾರೆ, ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನದಲ್ಲಿ ಡೆಫಿನೆಟಾಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು. ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತರುಣ್ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಅಂಥ ಒಳ್ಳೆ ಅದ್ಭುತವಾದ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಮುರುಘಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಅದ್ಭುತವಾದ ಟೀಮನ್ನು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ನಾಗಾರ್ಜುನ್ ಸರ್, ಥ್ಯಾಂಕ್ ಯು ಅದರಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಹಾಡಿದಿರಿ. ಪೃಥ್ವಿ ಸರ್, ಇಬ್ಬರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡಿ ಸುಮ್ಮನೆ ಬೇಡಿ, ಹಂಚಿ ಒಂದಷ್ಟು ಜನಕ್ಕೆ ಈ ಹಾಡು ಇನ್ನೊಂದಷ್ಟು ಸೂಪರ್ ಡೂಪರ್ ಹಿಟ್ ಆಗಲಿ. ಆ ಟೀಮಿಂದ ಮತ್ತಷ್ಟು ಮಗದಷ್ಟು ಆಲ್ಬಮ್ ಸಾಂಗ್ಸ್ಗಳು. ಮತ್ತು ನಾಗಾರ್ಜುನ್ ಸರ್ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ನಿರ್ದೇಶಕ ಕೂಡ. ನಮಗೆ ಅಲ್ಲಿ ಪುನೀತ್ ಸರ್ ಹೇಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಾಯಿದ್ರು, ಅದೇ ಥರನೇ ಇಲ್ಲಿ ಇವರು ಅಷ್ಟೇ ಒಂದು ಸ್ವಲ್ಪ ಸ್ಟ್ರಿಕ್ಟು. ಪಕ್ಕ ಅದೇನು ಬೇಕೋ ಅದು ಬರೋ ತನಕ ಬಿಡಲ್ಲ. ಇವತ್ತಲ್ಲ ನಾಳೆ ಒಂದು ಅದ್ಭುತವಾದ ಸಿನಿಮಾ ನಿಮ್ಮ ಕೈಲಾಗುತ್ತೆ. ಕಂಗ್ರ್ಯಾಚುಲೇಷನ್ ಆಗಲಿ, ಆದಷ್ಟು ಬೇಗ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಶುಭಾಶಯಗಳು ಸರ್. ಮತ್ತೊಮ್ಮೆ ಏಳುಮಲೆ ಸಕ್ಸಸ್ಗೆ ಇದೀಗ ಶುಭಾಶಯ ರಿಲೀಸ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾಗಾರ್ಜುನ್ ಸರ್ ಬಗ್ಗೆ ಮಾತಾಡಬೇಕು. ನಿಮ್ಮ ಲಿರಿಕ್ಸ್, ಆಲ್ ಆಫ್ ಅಸ್ ಲೈಕ್ ಯುವರ್ ಲಿರಿಕ್ಸ್ ಸರ್, ಬಟ್ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಇವತ್ತು ಗೊತ್ತಾಯಿತು. ಆ್ಯಂಡ್ ಅವ್ರ ಬಗ್ಗೆ ಆ್ಯಕ್ಚುಲಿ ಇವ್ರು ಜಾಸ್ತಿ ಮಾತಾಡ್ತಾರೆ, ಅವ್ರ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಎವ್ರಿ ಶಾರ್ಟ್ ಲುಕ್ ಲೈಕ್ ಅ ಪೇಂಟಿಂಗ್. ಅದಕ್ಕೆ ಐ ಥಿಂಕ್ ಸಿನಿಮಾಟೋಗ್ರಾಫರ್ ಇಸ್ ಡನ್ ಅ ಗ್ರೇಟ್ ಜಾಬ್. ಮುರುಘಾ ಮಾಸ್ಟರ್ ನಿಮ್ಮ ಬಗ್ಗೆ ನಾನು ಮಾತಾಡಬೇಕು. ತುಂಬ ಚಿಕ್ಕವಳು, ಇವರ ವಂಡರ್ಫುಲ್ ಕೋರಿಯೋಗ್ರಾಫರ್. ಆ್ಯಂಡ್ ಪೃಥ್ವಿ ಅಂಬರ್ ಅಂದರೆ ಅವ್ರು ಮೊದಲು ನಾಗು ಅಂತ ಕರಿತಾ ಇದ್ವಿ, ಇನ್ನೂ ಅದೇ ಬರುತ್ತೆ. ಅವ್ರ ಬಗ್ಗೆ ಮಾತಾಡಲೇಬೇಕು. ಅವ್ರ ಫಸ್ಟ್ ಸಿನಿಮಾಗೆ ನಾನೇ ಹೀರೋಯಿನ್. ತುಳು ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಅಲ್ಲಿಂದ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆ್ಯಂಡ್ ವಿ ಗ್ರೋನ್ ಟುಗೆದರ್. ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು. ಆ್ಯಂಡ್ ನಾವು ಯು ಲುಕ್ ಸೋ ಗುಡ್ ಹಿಯರ್. ತುಂಬ ಖುಷಿ ಆಗುತ್ತೆ ನೋಡಿ, ನಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಆ್ಯಂಡ್ ಅಂಜಲಿ, ಐ ಹ್ಯಾವ್ ಬೀನ್ ಸೀಯಿಂಗ್ ಯು ಫ್ರಮ್ ಯುವರ್ ಫಸ್ಟ್ ಫಿಲ್ಮ್. ಯು ಆಲ್ಸೋ ಲುಕ್ ವೆರಿ ಬ್ಯೂಟಿಫುಲ್. ಟು ದ ಹೋಲ್ ಟೀಮ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಖಂಡಿತ ಇದು ನನ್ನ ಪ್ಲೇ ಲಿಸ್ಟ್ಗೆ ಹೋಗುತ್ತೆ. 100% ದಿಸ್ ಇಸ್ ಗೋಯಿಂಗ್ ಟು ಮೈ ಪ್ಲೇ ಲಿಸ್ಟ್. ಆ್ಯಂಡ್ ಟ್ರಸ್ಟ್ ಮೀ, ನಿಮ್ಮ ಸಾಂಗ್ ದ್ವಾಪರ ಇವತ್ತಿಗೂ ನನ್ನ ಪ್ಲೇ ಲಿಸ್ಟ್ ಎವ್ರಿ ಡೇ ಕೇಳ್ತೀವಿ ಇಬ್ಬರು. ಸೊ ಐ ಆಮ್ ರಿಯಲಿ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತೊಂಥರ ಎಲ್ಲೆಲ್ಲೂ ನಾನೇ ಬೆಳಗ್ಗೆಯಿಂದ ನಾನೇ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭ ಕೋರಕ್ಕೆ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಯು ಹ್ಯಾವ್ ಡನ್ ಸಮ್ ಗ್ರೇಟ್ ಜಾಬ್ಸ್. ಅದು ಇಬ್ಬನಿ ತಪ್ಪಿದ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಹೊಂದಿಸಿ ಬರೀರಿ ಆಗಿರ್ಬೋದು, ನಮ್ಮ ಅಮೇಝಿಂಗ್ ಕನ್ನಡ ಸಿನಿಮಾಸ್. ಆ್ಯಂಡ್ ಬ್ಲಿಂಕ್ ಆಲ್ಸೋ ಸರ್, ವೆರಿ ಬ್ಯೂಟಿಫುಲ್ ಫಿಲಮ್. ಅದು ಶ್ರೀನಿಧಿ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಸೊ ಹಾಗಾಗಿ ಒಂದಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಮೇಕರ್ಸ್ ಇವತ್ತಿಲ್ಲಿ ಬಂದು ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನು ಆ ಥರದ್ದು ಒಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ. ಸಾಂಗ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ.
ಇಂಡಿಪೆಂಡೆಂಟ್ ಸಿಂಗರ್ಸ್ ಅದೇ ಹೇಳ್ತಾ ಇಲ್ವಾ, ಇವತ್ತು ಸಿನಿಮಾ, ವೆಬ್ ಸೀರೀಸು, ಈ ಥರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಷಿಯೇಷನ್ ಇಲ್ಲ. ಜನ ಎಲ್ಲಾನು ಇಷ್ಟಪಡ್ತಿರುತ್ತೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಎಲ್ಲ ಕಡೆ ರೀಚ್ ಔಟ್ ಆಗ್ತಾ ಇದೆ. ಸೊ ಇದನ್ನು ನನಗೆ ತುಂಬ ಇಷ್ಟ ಆಗಿದೆ ಏನಿದಿರಲಿ ಅಂತಂದರೆ, ಪೃಥ್ವಿ ಆ್ಯಂಡ್ ಅಂಜಲಿ ಅವ್ರು ಒಪ್ಕೊಂಡಿರೋದು. ಯಾಕಂದರೆ ಇದು ಬರೀ ಒಂದು ಸಿಂಗಲ್ ಆಗುತ್ತೆ, ನಾವು ಮಾಡಲ್ಲ, ನಾವು ಸಿನಿಮಾ ಮಾತ್ರ ಮಾಡಬೇಕು, ಆ ಥರದ್ದು ಏನು ತಲೆಯಲ್ಲಿ ಇಟ್ಕೊಳ್ದೇನೆ ಇದನ್ನ ಒಪ್ಕೊಂಡು ಮಾಡಿದೆ. ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್, ನೀವು ನಾರ್ತಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ಗಳಲ್ಲಿ ಟಾಪ್ ಆ್ಯಕ್ಟರ್ಸಸ್ಗಳು ಮಾಡ್ತಾರೆ. ಸೊ ಅದನ್ನ ಸಿನಿಮಾಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಮಾಡ್ತಾರೆ ಅಲ್ಲಿ. ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡೋದಕ್ಕೆ ಬೋತ್ ಆಫ್ ಯು ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಆ್ಯಂಡ್ ಮ್ಯೂಸಿಕ್ ಬ್ಯೂಟಿಫುಲಿ ಡನ್. ಜೋ, ಓಕೆ. I don't know whether you need instrument or not in with that fingers and finger rings only you compose. Is that also some musical instrument for you? No. Okay, just for you. Swag, is it? Okay. That's the first thing I noticed when you were here. All this 8 fingers you have got rings, no? Nice, man. But apart from that, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮ್ಯೂಸಿಕ್. ಇಟ್ಸ್ ವೆರಿ ಸೂದಿಂಗ್. ಈ ಥರದ್ದೆಲ್ಲ ಒಂದು ರಿಪೀಟಲ್ಲಿ ಕೇಳಬೇಕು ಅಂತ ಅನ್ಸೋ ಥರದ್ದು ಒಂದು ಮ್ಯೂಸಿಕ್ಕು. And arrangement wise, so beautifully it is arranged. So you have a great future, have a wonderful career. And Jaskaran, what a singer you are. We are so blessed that you are singing in Kannada. Thank you so much. ಅದು ಕನ್ನಡದಲ್ಲಿ ಈ ಥರದ ಒಂದು ಪ್ರತಿಭೆ, ಒಂದು ನಾರ್ತಿಂದ ಬಂದಂಥ ಒಂದು ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ಯಾವತ್ತು ಕನ್ನಡಿಗರು ಅದನ್ನು ಯೋಚನೆ ಮಾಡಲ್ಲ. ಪ್ರತಿಭೆ ಅವ್ರ ಟ್ಯಾಲೆಂಟ್ ಅಷ್ಟೇ ಗುರುತಿಸಿದ್ದಾರೆ. ಸೊ ಹಾಗಾಗಿ ಜಸ್ಕರನ್, ಅದೇ ಹೌ ಶಿ ಸೆಡ್, ಯುವರ್ ಸಾಂಗ್ಸ್ ಆರ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್. ಇವತ್ತು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ದು. ಇಟ್ಸ್ ಆಲ್ಸೋ ವೆರಿ ವೆರಿ ನೈಸ್. ಆ್ಯಂಡ್ ಅವರ ದ್ವಾಪರ ಸಾಂಗಿಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗಿದ್ದೆ ನಾವು ಮದುವೆ ಟೈಮಲ್ಲಿ. ನಾನು ಇವರು ಯಾವ ರೀಲ್ ನೋಡ್ರೆ ಅದೇ ಸಾಂಗಿಗೆ ಓಡ್ತಾ ಇತ್ತು ನಮ್ಗೆ ಅವಾಗ. ಸೊ ಹಾಗಿತ್ತು. ಆ್ಯಂಡ್ ಪೃಥ್ವಿ ಈಸ್ ಅ ಅಮೇಝಿಂಗ್ ಆ್ಯಕ್ಟರ್. ನಾನು ತುಂಬ ಸತಿ ಹೇಳಿದ್ದೀನಿ, ಇಲ್ಲೂ ಅಷ್ಟೇ. ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಮತ್ತೆ ರಿಪ್ಲೈ ನೋಡಿ, ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಣ್ಣೀರು ಒರ್ಸ್ಕೊಳ್ಳೋದು ಒಂದು ಶಾರ್ಟ್ ಬರುತ್ತೆ. ಅಂದ್ರೆ ಟೆಕ್ನಿಕಲ್ ನನಗೆ ಗೊತ್ತು, ಅದು ರಿಗ್ ಮಾಡಿರ್ತಾರೆ, ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ, ಡೈರೆಕ್ಟರ್ ಇರಲ್ಲ, ಯಾರಿರಲ್ಲ, ಅವ್ರೊಬ್ಬರೇ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಿಂಗು, ಆ ಮೂಡ್ ತರಿಸ್ಕೊಂಡು ಡೈರೆಕ್ಟ್ ಇದ್ದ ಆಕ್ಷನ್ ಕಟ್ ಹೇಳೋದು ಬೇರೆ. ಕ್ಯಾಮ್ರಾನಲ್ಲೆಲ್ಲ ಆನ್ ಮಾಡಿಬಿಟ್ಟಿರ್ತಾರೆ, ಹೋಗ್ತಾ ಸಾಕು ಟೈಮ್ ಆದ್ಮೇಲೆ ಅಲ್ಲಿ ಆಗಬೇಕು ಅಂತಂದ್ರೆ ಅವರಾಗೆ ವಾಲಂಟಿಯರ್ ಆಗಿ ಮಾಡಿದಂಥ ಶಾರ್ಟ್. ಯಾಕಂದ್ರೆ ಅದಕ್ಕೆ ಮಿಕ್ಕಿದೆಲ್ಲ ಅದಕ್ಕೂ ನಾಗಾರ್ಜುನ ಶರ್ಮಾದ ಎಫರ್ಟ್ ಇರುತ್ತೆ, ಮುರುಘಾ ಎಫರ್ಟ್ ಹಾಕಿ ಮಾಡಿರುತ್ತೆ. ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್. ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಹಿ ಈಸ್ ಅಂತ ಅಂದ್ಬಿಟ್ಟು ಅಂತ. ನಂದು ಒಂದೇ ಒಂದು ಕ್ವಶನ್, ಕಂಪ್ಲೇಂಟ್ ಏನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ, ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನಾ? ಇಲ್ಲ. ನಾನು ಆಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆಕ್ಟಿಂಗ್ ಹೋಗಿದ್ದೀನಾ? ಇಲ್ಲ. ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚುಗಳು? ಏನ್ ಪ್ರಾಬ್ಲಮ್ ನಿಮ್ಮದು? ನಾವು ಹೌದು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು, ನಮ್ಗೆ ಏನೇನೋ ಸಮಸ್ಯೆಗಳಿರುತ್ತೆ, ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು, ಮಾಡ್ತೀವಿ. ಬಟ್ ನೋಡಿ ಇದೆಲ್ಲ ಎಂತೆಂತ ಅದ್ಭುತ ಡೈರೆಕ್ಟರ್ಗಳೆಲ್ಲ ಇದ್ದಾರೆ. ಇವ್ರು ಆಕ್ಟರ್ ಅಂತ, ಅವ್ರು ಆಕ್ಟಿಂಗ್ ಮಾಡ್ತಾರಂತ, ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರಂತೆ. ನೀವು ಲಿರಿಕ್ ಬರಿತಾ ನಾನು ಒಂದ್ 2 ಸತಿ ಎಲ್ಲೋ ಹೇಳ್ಬಿಟ್ಟಿದ್ದೆ ಅವ್ರೊಳಗಡೆ. ಇಲ್ಲ, ನಿಜವಾಗ್ಲೂ ಡೈರೆಕ್ಟರ್ ಅವ್ರ ಒಳಗಡೆ ನಮ್ಮ ಲಿರಿಕ್ಸ್ ಬರೀಬೇಕಾದ್ರೆ ಅವ್ನು ಕೊಡೋ ಇನ್ಪುಟ್ಸ್ಗೆ, ನಾಗಾರ್ಜುನ ಶರ್ಮಾ ಅವ್ನ ನಿನ್ನ ಹತ್ರ ಇದೆ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ಮನೆ ಲೈಟ್ ಆಗಿ ಬಂದಂಗೆ. ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿಳಿಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ಮ ಫಿಲ್ಮ್ ಟ್ರೈಲರ್ ಬಿಡ್ತೇವೆ ಸರ್, ಒಂದ್ಸಲ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ. ಬಟ್ ಓಕೆ, ವೆಲ್ಕಮ್. ಅದಕ್ಕೊಂದು ಬೆಸ್ಟ್ ವಿಷಯ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಷ್ಟು, ಇನ್ನೇನು ಮಾಡೋದು ನಾವು ಅದರಲ್ಲೇನೆ. ಬಟ್ ಅಗೇನ್ಸ್ ಅಮೇಝಿಂಗ್ ಟ್ಯಾಲೆಂಟ್. ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಟರ ಪುಣ್ಯಾತ್ಮ ಅಂತ ಒಂದು ಸಾಂಗ್, ನಾಗಾರ್ಜುನ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಆ ಸಾಂಗ್ನ. ಅಂದ್ರೆ ಏನಾದ್ರು ಒಂದು ಸಿಚುವೇಶನ್ ಅಷ್ಟೇ ಅಲ್ಲ, ಒಂದು ಸಿನಿಮಾ ಕಥೆನೇ ಅರ್ಥ ಮಾಡ್ಕೊಂಡು ಯಾವ ಸಿಚುವೇಶನ್ಗೆ ಏನ್ ಸಾಂಗ್ ಬಂದ್ರೆ ಕರೆಕ್ಟು, ಏನ್ ಲೈನ್ಸ್ ಬಂದ್ರೆ ಕರೆಕ್ಟು. ಇವತ್ತು 7 ಮಲೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ನು ಬರೆದಂಥ ಸಾಂಗ್ಸ್ 3 ಸಾಂಗ್ಗಳನ್ನು ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಇವನ್ ಲಾಸ್ಟ್ ನನಗೆ ರೀರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್, ಎಂಡ್ ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ನನಗೊಂದು ಬರ್ಕೊಟ್ಟ. ಇವತ್ತು ಅದೇ ಎಲ್ಲ ಕಡೆ ಅಷ್ಟು ಇಷ್ಟಪಡ್ತೀವಿ ಅಂದ್ರೆ ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ. ಇವಾಗ ಯಾರೋ ಹೇಳ್ತಿದ್ರು ಒಂದು 30 ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಏನೋ ಅಷ್ಟಿದೆ, ಈ ತಿಂಗಳಲ್ಲಿ 30 ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ. 30 ಅಲ್ಲ, ಅವನಿಗೆ 300 ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ ಶರ್ಮಾ. ದಟ್ ಈಸ್ ವೈ ಇಸ್ ಗಾಟ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ ಶರ್ಮಾ ಸಿಕ್ಕಿದೆ ಅಂತಂದ್ರೆ ದಟ್ ಈಸ್ ಇಸ್ ಹಾನೆಸ್ಟಿ. ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ. ಇವಾಗಲೂ ಸರ್ ಈಗಲೂ ನಾವು ಯಾವುದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ, ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾನೆ. ಒಬ್ಬ ಡೈರೆಕ್ಟ್ ಯಾಕೋ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ, ಮತ್ತೆ ಬರೆಯೋಣ. ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ 1:45 2 ಗಂಟೆಗೆ ಸಾರ್ ಅಂತ ಯಾವ್ದೊಂದು ಲಿರಿಕ್ ಕಳ್ಸಿರ್ತಾನೆ. ಸಾರ್
ಹಿಂಗೆ ಓಕೆನಾ ಸರ್ ಇದು ಅಂತ ಅಂದ್ಬಿಟ್ಟು ನನಗೂ ಇದ್ದಿದ್ರೆ ವಾಪಸ್ ಅದಕ್ಕೆ ಕಳಿಸಿರ್ತೀನಿ. ಅಂದರೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ನಾಗಾರ್ಜುನ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್. ಈ ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಆ ಪರಿಕಲ್ಪನೆ ಚೆನ್ನಾಗಿದೆ, ಸರಿನಾ? ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದನೇ ಕತೆ ಓಪನ್ ಮಾಡಿ ಅಷ್ಟು ಇಮೋಷ್ನಲಿ ತೊಗೊಂಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದು 4 ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ. ಸೊ ತುಂಬ ಚೆನ್ನಾಗಿದ್ದಿದೆಯಾ. ಆ್ಯಂಡ್ ನಿನಗೆ ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸ್, ಸಿನಿಮಾ ಅಂತಂದರೆ ಅದಕ್ಕೆ ಓಕೆ ಏನು ಬರುತ್ತೆ, OTT ಸ್ಯಾಟಲೈಟ್ ರೈಟ್ಸು ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಥರ ಎಲ್ಲ ಬಂದಾಗ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್. ಆಯಿತು ಮಾಡೋಣ, ನಮ್ಮ ಕಡೆಯಿಂದ ಯಾವುದೋ ಒಂದಷ್ಟು ಟ್ಯಾಲೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆ್ಯಂಡ್ ಯು ಹವ್ ಗಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್. DOP ಐ ಥಿಂಕ್ ಐ ಶುಡ್ ಮೆನ್ಷನ್ ವಿಶ್ವಾಸ್, ಅದ್ಭುತವಾಗಿ ಮಾಡಿದ್ರೆ ಸೂಪರ್ ಬಿಟ್ಟಿಸ್. ಅಂದರೆ ಆಕ್ಟರು ಅದು ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು, DOPನೂ ಪೇಂಟರ್ ತರ ಫೀಲ್ ಮಾಡ್ತಿದ್ರು ಒಳಗಡೆ. ಎವ್ರಿ ಫ್ರೇಮ್ ನೀವು ಸುಮ್ಮನೆ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಈ ವಿಡಿಯೋ ನೋಡ್ತಾ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಅದೊಂದು ಪೇಂಟಿಂಗ್ ತರ ಅನಿಸ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರ ವಿಶ್ವಾಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಮುರುಘಾ, ನಂದು ಮುರುಘನ್ ಒಂದು ಲಾಂಗ್ ಯಾವಾಗ ನಾವು ರಿಯಾಲಿಟಿ ಶೋಗಳು ಮಾಡ್ತಿದ್ವಿ, ನಾನೇ ಅದು ಅನಿವಾರ್ಯ ಕಾರಣಗಳಿಂದ ಕೊರಿಯೋಗ್ರಫಿ ಮಾಡ್ತಿದ್ದೆ. ಅವಾಗ ಅವನ್ನೆಲ್ಲ ನನ್ನ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅವಾಗಿಂದ ಇನ್ನು ಸ್ಟ್ರಗ್ಲಿಂಗ್ ಡೇಸ್ ಇಂದ ಏನು ಮುರುಘಾ ಜೊತೆಗೆ ವರ್ಕ್ ಮಾಡೋಕ್ಕಾಗಿಲ್ಲ ಇವಾಗ, ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್, ದಿ ಎಡಿಟರ್, ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ, ವೆರಿ ಪ್ರಿಟಿ. ನೀವು ಕಾಣಿಸ್ತೀರಿ, ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ, ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್. ಸೊ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದಿರ. ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ. ಸೊ ಹ್ಯಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ. ವಿಶಿಂಗ್ ಯು ಗ್ರೇಟ್ ಕೆರಿಯರ್, ಗುಡ್ ಲಕ್. ಆ್ಯಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ 4 ಜನ ಮಾತನಾಡೋದಿದೆ, ಆದರೆ ಅದಕ್ಕೂ ಮೊದಲು ನೀವು ಬಹಳ ಪ್ರೀತಿಯಿಂದ ಬಂದಿದ್ದೀರಾ. ಆಗಲೇ ಹೇಳಿದಾಗ ಎಲ್ಲೆಲ್ಲೂ ನೀವೇ ಇವತ್ತು. ಆದರೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಬ್ಯೂಟಿಫುಲ್ ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ. ಮೋಕ್ಷ ಸರ್ ಮೈಕ್ ತಗೊಳಕ್ಕೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಫ್ರೇಮಲ್ಲಿ ಮೈಕ್ ಇದ್ರೆ ಇಷ್ಟ ಆಗಲ್ಲ. ಓಕೆ, ಈಗ ನಮ್ಮ ವೈಷ್ಣವಿ ಫಿಲ್ಮ್ಸ್ ಪರವಾಗಿ, ಶುಭಾಶಯದ ಪರವಾಗಿ ನಿಮ್ಮಿಬ್ಬರಿಗೂ ಶುಭಾಶಯ ತಿಳಿಸುವಂತಹ ಸಮಯ. ಎಸ್, ದಯವಿಟ್ಟು ದ ಹೋಲ್ ಟೀಮ್ ದಯವಿಟ್ಟು ಬನ್ನಿ. ಎಸ್, ಮುರುಘಾ ಮಾಸ್ಟರ್, ವಿಶ್ವಾಸ್ ಅವರು, ರಕ್ಷಿತ್ ಅವರು ದಯವಿಟ್ಟು ಬನ್ನಿ ಫಾರ್ ದ ಫೋಟೋ. ಓಕೆ, ದಿಸ್ ಇಸ್ ಅ ಸರ್ಪ್ರೈಸ್ ಗಿಫ್ಟ್. ಸೊ ಸೈಡ್ ಬಾ, ಸೈಡ್ ಬಾ ಅಂಚರ. ನಮ್ಮ ಕನ್ನಡದ ಹೆಮ್ಮೆಯ ಶ್ರೇಷ್ಠ ನಟರಲ್ಲಿ ಒಬ್ರು ಸುಧೀರ್ ಸರ್ ಇರ್ತಿದ್ರೆ ಫ್ಯಾಮಿಲಿ ಫೋಟೋ ಹೇಗಿರ್ತಿತ್ತು ಅನ್ನುವ ಪ್ರಶ್ನೆಗೆ ಉತ್ತರ ಈ ಬ್ಯೂಟಿಫುಲ್ ಫೋಟೋ. ಶುಭಾಶಯ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಈ ಮೂಲಕ ಸಿಕ್ಕಿದೆ. ನಮ್ಮ ಶುಭಾಶಯ ತಂಡದ ಪರವಾಗಿ ತರುಣ್ ಸರ್, ಅದೇ ರೀತಿಯಾಗಿ ಸೋನಲ್ ಅವರಿಗೆ ಒಂದು ಪ್ರೀತಿಯ ಕೊಡುಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಷೆಯೇ ಎಷ್ಟು ಸ್ಪೆಷಲ್ ನಿಮಗೆ? ಹಾಯ್, ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಟೈಮ್ ತೊಗೊಂಡು ಇವತ್ತು ಬಂದಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್. ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಂತೂ ಯಾವತ್ತಿಂದ ಆಸೆ ಇತ್ತು. ಈ ಥರ ಒಂದು ಮ್ಯೂಸಿಕ್ ವಿಡಿಯೋಲಿನೋ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾಗಾರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಲೋಹಿತ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ವಿಶ್ವಾಸ್ ಸರ್, ಮುರುಘಾ ಮಾಸ್ಟರ್, ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬ ಖುಷಿ ಆಯಿತು, ಸ್ವಲ್ಪ ಬೇಜಾರಾಯಿತು. ಖುಷಿ ಯಾಕಂದರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಅಂತ. ಬೇಜಾರು ಯಾಕಂದರೆ ಬರೀ 3 ದಿನ ಶೂಟ್ ಮಾಡಿದ್ದೀವಿ. ನನಗೆ ಟುವರ್ಡ್ಸ್ ದಿ ಎಂಡ್ ಅನಿಸ್ತಾ ಇತ್ತು, ಇನ್ನೂ ಒಂದು ವಾರ ಶೂಟ್ ಮಾಡ್ಬೋದಲ್ಲ ಹೆಂಗಾರು ಮಾಡಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮಿ ವಿತ್ ದಿಸ್. ಇಟ್ಸ್ ಟ್ರೂಲಿ ಬಿನ್ ಅನ್ ಆನರ್.
ಆ್ಯಂಡ್ ತರುಣ್ ಸರ್, ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಮೊದಲನೇ ಸಿನಿಮಾಯಿಂದ ಸೋನಲ್ ಅವ್ರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ದಟ್ ಯು ಆರ್ ಹಿಯರ್ ಟುಡೇ. Thank you. Jaskaran sir, you're brilliant. Thank you for lending your wonderful voice and elevating this to a whole new level. Joe sir, thank you. Prithvi ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. I hope we get to make a film together. And last but not the least, entire crew, thank you so much. It's truly been an honor. I wish that we get to make films together. ನಂಗೊಂದು ಆಸೆ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅಂಬಾರಿ ಅವರೇ. ಒನ್ ಆಫ್ ದಿ ಟಫೆಸ್ಟ್ ಶುಭಾಶಯ ಯಾವುದೇ ಹುಡುಗನಿಗಾದರೂ ಕೂಡ ಈ ರೀತಿ ಶುಭಾಶಯ ತಿಳಿಸೋದು. ಆ್ಯಂಡ್ ಇದು ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು ಕೂಡ ಇಂತಹ ಒಂದು ಬ್ಯೂಟಿಫುಲ್ ಇನಿಷಿಯೇಟಿವ್ಗೆ ಜೊತೆಯಾಗಿದ್ದಕ್ಕಾಗಿ, ಬಿಕಾಸ್ ಮ್ಯೂಸಿಕ್ ಲವರ್ಸ್ ಆಗಿ ನಮ್ಮೆಲ್ಲರಿಗೂ ಇಂತಹ ಹಾಡುಗಳನ್ನ ಮತ್ತೆ ಮತ್ತೆ ನೋಡೋದು ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಕಣ್ಣಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಶುಭಾಶಯದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಸರ್ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಇವೆಂಟ್. ಸರ್ ನನಗೆ ಮೊದಲಿನ ಪರಿಚಯ ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ಆ್ಯಕ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಸ್ಟ್ರಗ್ಲಿಂಗ್ ಡೇಸಲ್ಲೂ ಕೂಡ ನಾನೊಬ್ಬ ಡ್ಯಾನ್ಸರ್ ಆಗಿದೆ. ಆಗಲೂ ಕೂಡ ಫೇಸ್ಬುಕ್ಕಲ್ಲಿ ನಾವು ಏನೇ ಕಳಿಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ರು, ರೆಸ್ಪಾಂಡ್ ಮಾಡ್ತಾಯಿದ್ರು. 10 ವರ್ಷದ ಹಿಂದೆ ಸರ್ಗೆ ಪ್ರಾಯಶಃ ನೆನಪಿರ್ಲಿಕ್ಕಿಲ್ಲ. ನನ್ನ ಹೆಸರು ಆವಾಗ ನಾಗರಾಜ್ ಅಂತ ಇತ್ತು. ಸೊ ನಾನು ಅಂತಲ್ಲ, ಎಲ್ರಿಗೂ ನೀವು ಆ ಥರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಿಜವಾಗ್ಲೂ. ಆ್ಯಂಡ್ 7 ಮನೆಗೆ ನಾವು ನಿಮಗೆ ಶುಭಾಶಯ ಹೇಳಬೇಕು, ನೀವು ನಮಗೆ ಶುಭಾಶಯ ಹೇಳೋದು ಬರ್ತಾ ಇದ್ದೀರಾ. ಆ್ಯಂಡ್ ಸೋನಲ್ ಮೊಂತೆರೋ ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್. ಆ್ಯಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್. ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನ ಥರ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಮ್ಮನ್ನಂತರ ನಮ್ಮ ಚಿತ್ರತಂಡ ಯಾರೇ ಆಗಿರಲಿ, ಅದೊಂಥರ ನಮಗೂ ಒಂದು ಮನೆ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಈಗ ಮ್ಯಾಮ್ ಅಂತ ಕರಿಬೇಕು. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡೋಕ್ಕೆ. ನಾನು ದೇವರನ್ನೇ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನನಗೆ ಭಾಳಷ್ಟು ಜನ ಡೈರೆಕ್ಷನ್ ಮಾಡುವಾಗ, ನನ್ನ ದಿಯಾ ಡೈರೆಕ್ಟರ್ ಆಗಿರಲಿ ತರುಣ್ ಸರ್ ಕೂಡ ಹೇಳಿದ್ರು, ಯಾಕೆ ಡೈರೆಕ್ಷನ್ ಕೊಡ್ತಾ ಇದೀವಿ ಅಂತ. ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ಈಗಲೂ ಊಟನೂ ಆಗಿಲ್ಲ ಸರ್, ಎಲ್ಲ ರೆಕ್ಕೆ ಅದು ಇದು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಅಂತ. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸಿನಿಮಾ ಆಗಿರಲಿ, ಕೆಲವೊಂದು ತಂಡ ಆಗಿರಲಿ, ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ. ಸೊ ಅದು ನನಗೆ ಈ ಒಂದು ಸಾಂಗಲ್ಲಿ ಫೀಲ್ ಆಗಿದೆ. ನೋಡಿದ ಮೇಲೆ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ. ನಮ್ದು ಏನಿದ್ರು ಕ್ರಿಕೆಟಲ್ಲಿ 2 ಸರಿ ನಾನು ಔಟ್ ಮಾಡಿದ್ದಾರೆ, ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್. ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ, ಶೂಟ್ ಟೈಮಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು. ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನಮ್ಮ DOP ಸರ್ ಆಗಿರಲಿ, ಎಡಿಟರ್ ರಕ್ಷಿತ್, ಅವ್ನು ನಮ್ಮೂರವನೇ. ಅವನ ಬಗ್ಗೆ ಹೇಳ್ತೀನಿ. ಅವ್ರ ತಂದೆ ನಮ್ಮೂರಲ್ಲಿ ಒಂದು ಅಂಗಡಿ ಇದೆ. ಯಾವಾಗ ಹೇಳಿದ್ರು ಅವ್ನು ಏನಾಗ್ತಾನೆ ಅಂತಿದ್ದಂದ್ರೆ ಎಡಿಟರ್ ಆಗೋ ಮೊದಲು. ಬಟ್ ಈಗ ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್. ನಮ್ಮೂರ ಹುಡುಗ ಇದು ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ. ವಿಶ್ವಾಸ್ ಸರ್, ಅದ್ಭುತವಾಗಿ ನಿಮ್ಮ ವರ್ಕ್. ಅವತ್ತು ರಫ್ ಕಟ್ ನೋಡಿದಾಗ, ಇಲ್ಲಿದ್ದೀರಾ, ರಫ್ ಕಟ್ ನೋಡಿದಾಗಲೇ ನಾನು ನಿಮ್ಗೆ ಹೇಳಿದೆ, ನನಗೆ ಭಾಳ ಖುಷಿ ಆಯಿತು ಅಂತ. ಮುರುಘಾ ಸರ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಆ್ಯಂಡ್ ಆ 3 ದಿನ ಇವ್ರು ಹೇಳಿದಾಗ ನನಗೂ ಕೂಡ ಇನ್ನಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅಷ್ಟಂತ ಒಂದು ಒಳ್ಳೆ ನಾಗಾರ್ಜುನ್ ಸರ್ ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ದೇಶಕರಾಗ್ತಾರೆ. ಆ್ಯಂಡ್ ಸರ್ ನೋಟ್ ಮಾಡಿದ್ರಲ್ಲ ಸರ್, ಇದೊಂದು ಎಕ್ಸ್ಪ್ರೆಷನ್ನು ಸರ್, ರಿಗ್ಗಿಲ್ದೇ ಇದ್ರು ಕೂಡ 25 ಸರಿ ನನಗೆ ಹೇಳಿದ್ರು ಆ ಒಂದು ಪಾಯಿಂಟ್ ಅಲ್ಲಿ ಹಂಗೆ ಮಾಡ್ಬೇಕಂತ. ಸರ್ ಇಟ್ ವಾಸ್ ಕೊರಿಯೋಗ್ರಾಫ್ಡ್ ಬೈ, ನಂದೇನಿಲ್ಲ, ಅವ್ರದ್ದು ಇದ್ದಿದ್ದು ನಾಗಾರ್ಜುನ್ ಅವ್ರದ್ದು. ಲೋಹಿತ್ ಸರ್ ಮೊದಲಿಂದ ನನ್ನ ಪರಿಚಯ. ಒಂದು ಸಿನಿಮಾ ಅವ್ರ ಜೊತೆ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಆವಾಗಿಂದ ಅವ್ರು ನನ್ನ ಒಳ್ಳೆ ಫ್ರೆಂಡ್, ಅದ್ಭುತವಾದ ನಿರ್ಮಾಪಕರು. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ, ಅವ್ರ ಸಂಸ್ಥೆಯಿಂದ ಬರಬೇಕು ಅನ್ನೋದು ನನ್ನ ಆಶಯ. ಆ್ಯಂಡ್ ಜಸ್ಕರನ್ ಸರ್, ನಿಮ್ಮ ಹಾಡಿನ ತುಂಬ ದೊಡ್ಡ ಫ್ಯಾನ್ ನಾನು ಮತ್ತು ನನ್ನ ವೈಫ್ ಇಬ್ಬರು ಕೂಡ. ಹೇಗೆ ಸೋನಲ್ ಫ್ಯಾನು, ನಾವು ಕೂಡ ಫ್ಯಾನೇ. ಆ್ಯಂಡ್ ವಿ ಆರ್ ರಿಯಲಿ ಲಕ್ಕಿ ಅಂದರೆ ನಿಮ್ಮ ಒಂದು ರೆಂಡಿಷನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು. ಜೋ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ನಿಮ್ಮ ಸಿನಿಮಾ, ಸರ್ ಮಾಡಿರುವಂಥ ಸಿನಿಮಾನ ನಾನು ತುಂಬ ಸರಿ ನೋಡಿದ್ದೀನಿ. ಆ್ಯಂಡ್ ಅದರ ಹಾಡು ಬಗ್ಗೆ ನಾನು ಸರ್ಗೂ ಕೂಡ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಬಂದಿರುವಂಥ ಎಲ್ಲ ಗೆಸ್ಟ್, ಗುರು ಸರ್, ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾಗಾರ್ಜುನ್ ಸರ್ಗೆ ಎಲ್ಲ ಅದೇ ಸರ್ ಹೇಳ್ತಾರೆ, ಎಲ್ಲ ಥ್ಯಾಂಕ್ಸ್ ಹೇಳ್ತಾರೆ ಅಂತ. ಸಿಂಧೂರ, ನಿಮಗೂ ಕೂಡ. ಆ್ಯಂಡ್ ನಾಗಾರ್ಜುನ್ ಸರ್, ಹಾರ್ಟ್ಫುಲ್ ಥ್ಯಾಂಕ್ಸ್ ನನಗೆ ಈ ಒಂದು ಹಾಡಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ. ಇಷ್ಟು ಚೆನ್ನಾಗಿ ನಾನು ಯಾವ ಸಿನಿಮಾದಲ್ಲೂ ಕಾಣಿಸಿಲ್ಲ.
ಎಲ್ಲ ಕ್ರೆಡಿಟ್ ಟೆಕ್ನಿಷಿಯನ್ಸ್ಗೆ ಹೋಗುತ್ತೆ. ಥ್ಯಾಂಕ್ ಯು. ಸರ್ ಮಾತಾಡಿ. ವಿಜಯ್ ಲೋಹಿತ್ ಸರ್ ದಯವಿಟ್ಟು ಮುಂದೆ ಬನ್ನಿ. ವೈಷ್ಣವಿ ಫಿಲ್ಮ್ಸ್ ಮೂಲಕ ಶುಭಾಶಯ ಮಾತ್ರ ಇದು ಬಹಳಷ್ಟು ಕನಸುಗಳು ಪ್ರಾಜೆಕ್ಟ್ಸ್ ನಿಮ್ದಿದೆ ಅಂತ ಗೊತ್ತಾಯಿತು. ಶುಭಾಶಯದ ಬಗ್ಗೆ ನಿಮ್ಮ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ಲ ನಿರ್ದೇಶಕರಿಗೂ ಹಾಗೂ ನಮ್ಮ ಇಡೀ ಶುಭಾಶಯ ತಂಡಕ್ಕೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಸ್ಪೆಷಲಿ ಇದು ಸಾಂಗ್ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಾಂಗ್. ಯಾಕೆಂದರೆ ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸ್ ನಾನು ಮುಂಚೆಯಿಂದ ಯಾವಾಗ ಕೇಳ್ತಾ ಇದೆ. ನಾವು ಈ ಸಾಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ 8 months ತೊಗೊಂಡಿದ್ದೀವಿ. 8 monthsಯಿಂದ ಯಾವುದೂ ಹೀಗೆ ಬರಬೇಕು ಅಂತ ಸುಮಾರು ಸಲ ಚೇಂಜಸ್ ಮಾಡಿ ಒಂದು ನೀಟಾಗಿ ಮಾಡಬೇಕು ಅಂತ ಮಾಡಿರೋದು. ಅದಕ್ಕೆ ನಾನು ಜಾಸ್ತಿ ತೊಂದರೆ ಕೊಟ್ಟಿರೋದು ಶ್ರಮನ್ಗೆ. ಥ್ಯಾಂಕ್ ಯು ಶ್ರಮನ್. ನಮ್ಮ ಕ್ರಿಯೇಟಿವ್ ನಾಗಾರ್ಜುನ ಶರ್ಮಾ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕಿಂತ ಇಷ್ಟಪಡ್ತೀನಿ. ಎಸ್ಪೆಷಲಿ ವಿಶ್ವಾಸ್ ಸರ್ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಮುರುಘಾ ಸರ್ ಹ್ಯಾಪಿ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು. ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು. ನೀವು ಒಪ್ಪಿ ಈ ಪ್ರಾಜೆಕ್ಟ್ ಮಾಡಿಕೊಟ್ಟಿರೋದಕ್ಕೆ ಇನ್ನೂ ಮುಂದಕ್ಕೆ ಜೊತೆಲಿ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಜಸ್ಕರಣ್ ಸರ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ರಿಯಲಿ ಎಂಜಾಯ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಜೋ ಸರ್, ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ನಮ್ಮ ರಾಮೇನಹಳ್ಳಿ ಜಗನ್ನಾಥ್ ಸರ್ ಕಡೆಯಿಂದ ಪರಿಚಯ ಆಗಿದ್ದು ಒಂದು ಜರ್ನಿ. ಸೊ ಅದು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಮ್ಯೂಸಿಕ್. ಥ್ಯಾಂಕ್ ಯು ಸರ್. ಆ್ಯಂಡ್ ಎಸ್ಪೆಷಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಇಂಥ ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಸಾಂಗ್ನ ಬಂದು ಲಾಂಚ್ ಮಾಡಿಕೊಟ್ಟೋಕ್ಕಿಂತ ನಮ್ಮ ತರುಣ್ ಸರ್ ಹಾಗೂ ಸೋನಾಲ್ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಏಳು ಮಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಾಂಗ್ನ ಸಿನಿಮಾನ ನಾವು ಎಲ್ಲ ನೋಡಿದ್ವಿ ಫ್ಯಾಮಿಲಿ ಸಮೇತ. ತುಂಬ ಚೆನ್ನಾಗಿ ಬಂದಿದೆ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಲಾಂಚ್ ಮಾಡಿಕೊಟ್ಟಿರೋದು ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಏನು ಜೋಡಿ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಯಾರೇ ಹೆಸರು ಬಿಟ್ಟಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವೆಬ್ ಸೀರೀಸ್ ಸಿನಿಮಾಗಳೆಲ್ಲವೂ ಕೂಡ ಬರಲಿ. ಥ್ಯಾಂಕ್ ಯು ಸೋ ಮಚ್. ನಾಗಾರ್ಜುನ ಶರ್ಮಾ ಅವರೇ, ನಿಮಗೆ ನಮ್ಮೆಲ್ಲರ ಪರವಾಗಿ ಸ್ಪೆಷಲ್ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಲಿರಿಸಿಸ್ಟ್ ಆಗಿ ಇಷ್ಟು ವರ್ಷಗಳಿಂದ ಪ್ರತಿ ಸಿನಿಮಾಗಳಲ್ಲೂ ನಮ್ಮೆಲ್ಲರ ಮನಸ್ಸನ್ನು ಗೆಲ್ತಾ ಇದ್ರಿ. ಇದೀಗ ಒಂದು ಎಕ್ಸ್ಟ್ರಾ ಕ್ಯಾಂಪ್ ಬಂದಿದೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಪ್ರೌಡ್ ಅನ್ನಿಸ್ತಾ ಇದೆ. ಎಲ್ಲರಿಗೂ ಶುಭ ಸಂಜೆ. ಮೊದಲಿಗೆ ಎಲ್ಲರಿಗೂ ಸೇರಿರೋ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾನು ಒಂದು ಇನ್ಸಿಡೆಂಟ್ ಹೇಳಿ ಶುರು ಮಾಡ್ತೀನಿ. ಸರ್ ಹೇಳಿದ್ರು, ಅಂದರೆ ಅಷ್ಟು ಎಷ್ಟೇ ಒಂದು ವರ್ಷನ್ ಕೇಳಿದ್ರು ಇಲ್ಲ ಅಷ್ಟು ನಂಬಿಕೆ ಇಟ್ಟು ಒಂದು ಹಾಡನ್ನ ಟ್ರೀಟ್ ಮಾಡ್ತಾನೆ ನಾಗಾರ್ಜುನ ಅಂತ. ಬಟ್ ಅದಕ್ಕೆ ಎನರ್ಜಿ ತುಂಬದೆ ಸರ್. ಯಾಕೆಂದರೆ ಒಂದು ಇನ್ಸಿಡೆಂಟಲ್ಲಿ ನಾನು ಕಾಟೇರ ಸಾಂಗ್ ಬರೀಬೇಕಾದ್ರೆ KCC ಫೈನಲ್ಸಲ್ಲಿದ್ದೆ ನಾನು. ಸರ್ ಅವಾಗ ಫೋನ್ ಮಾಡಿದ್ರು. ನಾವು ಅರ್ಧ ಮುಗಿಸಿದ್ವಿ ಅಷ್ಟೇ, ಬಟ್ ಇನ್ನು ಅರ್ಧ ಬಾಕಿ ಇತ್ತು. ಸರ್ ಈ ಥರ ಫೈನಲ್ಸ್ ಡಗೌಟಲ್ಲಿ ಕೂತೀನಿ ನಾನು ಅಂತಂದೆ. ಮಗ ನೀನು ಬರದೇ ಬರೀತೀಯ, ನಾವು ನಿನ್ನ ಕಳಿಸ್ತೀಯ ನೋಡಿ ಇನ್ನೊಂದು 1 hour ಅಂತ ಫಸ್ಟ್ ಹೇಳಿದ್ದು ಅವರು. 1 hour ನಾನು ಲಿರಿಕ್ಸ್ ಕಳಿಸಿದ್ದೆ. ಸೊ ಈ ಎನರ್ಜಿ ಫ್ಲೋ ಆಗಬೇಕು ಅಂದರೆ ಅದಕ್ಕೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್ಸ್. ಅದರಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಆ್ಯಂಡ್ ಜೊತೆಗೆ ನಾನು ಸರ್ಗೆ ಫಸ್ಟ್ ಸಾಂಗ್ ಕೇಳಿಸ್ದೆ, ನೋಡ್ಬಿಟ್ಟು ಸಕ್ಕತ್ತಾಗಿದೆ, ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಸರ್, ಇದು ನೀವೇ ಬಂದು ಲಾಂಚ್ ಮಾಡಿ. ಓ ಇಲ್ಲಿಂದ ಬರ್ತಾ ಇದೆ ನೀನು. ಬಟ್ ಸರ್ ಯಾವತ್ತು ನಾನು ಹೇಳಿರೋ ಐಡಿಯಾಸ್ ಅಂತ ಅಲ್ಲ, ಬಟ್ ಈ ರಿಕ್ವೆಸ್ಟ್ನ ಇಮಿಡಿಯೇಟಾಗಿ ಒಪ್ಕೊಂಡು ಮೇಡಮ್ನ ಕೂಡ ನಿಮ್ಮ ಜೊತೆಗೆ ಕರ್ಕೊಂಡೋಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಸರ್. ಥ್ಯಾಂಕ್ಸ್ ಗೊತ್ತು ಸರ್, ತುಂಬ ಚಿಕ್ಕ ವರ್ಡ್ ಅದು, ಬಟ್ ರಿಯಲಿ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ಮ್ಯಾಮ್, ನಾನು ಅದೇ ಈ ಕನಸು ಶುರುವಾಗಿದ್ದು ಹೆಂಗೆ ಅಂದರೆ, ನಾನು ಸಂಜಿತ್ತು ಐ ಥಿಂಕ್ ನಿಗೂಢ ಸಾಂಗ್ ಆಗ್ಬೇಕಾದ್ರೆ ನಾವು ಈ ಇಂಡಿಪೆಂಡೆಂಟ್ ಸಿಂಗಲ್ ಬಗ್ಗೆ ಮಾತಾಡಿದ್ವಿ. ಈ ಇಂಡಿಪೆಂಡೆಂಟ್ ಸಿಂಗಲ್ ನಾವು ಮೈನ್ ಸ್ಟ್ರೀಮಿಗೆ ತರಬೇಕು, ಇದನ್ನು ಏನು ಮಾಡಬೇಕು ಅಂತ ಇಬ್ಬರಿಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನು ತರಲೇಬೇಕು ಅನ್ನೋ ಥರ ಇಬ್ಬರು ಮಾತಾಡಿದ್ವಿ. ನಮ್ಗೆ ಅದಕ್ಕೆ ದೊಡ್ಡ ಶಕ್ತಿ ಆಗಿದೆ ಮಾಯಾವಿ ಬಂದು ಒಂದು ಇಂಡಿಪೆಂಡೆಂಟ್ ಸಿಂಗಲ್ಗೆ ಇಷ್ಟು ಶಕ್ತಿ ಇದೆಯಾ ಅಂತ ಅದು ನಮಗೆ ಅಂದರೆ ಕಂಪೋಸರ್ ಸಂಜಿತ್ ಅವರು ಆ್ಯಂಡ್ ಕಂಪೋಸರ್ ಅಂಡ್ ಸಂಜಿತ್ ಅವರು, ಆ್ಯಂಡ್ ಅದಕ್ಕೆ ವಾರ್ನರ್ ಇಂಡಿಯಾ ಅವ್ರದ್ದು ಸಾಥ್ ಇತ್ತು. ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಅದನ್ನ ಡ್ರೀಮ್ ಮಾಡಿ ಒಟ್ಟಿಗೆ ಇವತ್ತು ಇವಾಗ ಇಲ್ಲಿಗೆ ಬಂದು ನಿಂತಿದೆ. ಮುಂದೆ ಇದು ಬೇರೆ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದಕ್ಕೆ
ಈ ಥರ ಕೊಲಾಬರೇಟಿವ್ ವರ್ಕ್ ಆದರೆ ಮಾತ್ರ ಸಾಧ್ಯ. ಸೊ ನಾನು ಈ ಸ್ಟೇಜ್ ಮುಖಾಂತರ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಈ ಥರ ಕೊಲಾಬರೇಟಿವ್ ವರ್ಕ್ಸ್ ಇನ್ನೂ ನೆಕ್ಸ್ಟ್ ಆಗಬೇಕು. ಯಾಕಂದರೆ ಶಾರ್ಟ್ ಫಿಲ್ಮ್ಸ್ ಅಂತ ಒಂದಿತ್ತು ಡೈರೆಕ್ಟರ್ಸ್ಗೆ, ಅವರ ಒಂದು ವರ್ಕ್ನ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಅವರ ಒಂದು ವೇ ಆಫ್ ಸ್ಟೋರಿ ಟೆಲ್ಲಿಂಗ್ನ ಏನು ಅಂತ ಹೇಳೋಕ್ಕೆ ಶಾರ್ಟ್ ಫಿಲ್ಮ್ಸ್ ಇತ್ತು. ಜೊತೆಗೆ ಇದು ಒಂದು ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವು ಹೇಳಬೇಕು. ಅದಕ್ಕೆ ದಿಸ್ ಶುಡ್ ಬಿ ಅನದರ್ ವರ್ಷನ್ ಶಾರ್ಟ್ ಫಿಲ್ಮ್ ಅಲ್ಲದೆ ಇದು ಕೂಡ ನೆಕ್ಸ್ಟ್ ಒಂದು ಮೈನ್ ಪ್ಲಾಟ್ಫಾರ್ಮ್ ಆಗಬೇಕು ಅಂತ ನನ್ನದೊಂದು ಆಸೆ ಇತ್ತು. ಸೊ ಇದರಿಂದ ನಾವು ಅದನ್ನು ಇನ್ನೊಂದ್ಸಲ ಅದನ್ನು ಪ್ರವೋಕ್ ಮಾಡಕ್ಕೆ ಹೊರಟಿದ್ದೀವಿ. ಇದು ಎಲ್ಲಿಗೆ ತಲುಪುತ್ತೆ, ಇಲ್ಲಿಗೆ ತಲುಪಬೇಕು ಅಂತ ನಾವು ಮಾಡಿದ್ದಲ್ಲ, ಇದು ಎಲ್ಲಿಗಾದರೂ ತಲುಪಲಿ ಅಂತ ನಾವು ಡ್ರೀಮ್ ಮಾಡಿದ್ದೀವಿ. ಸೊ ಐ ಡೋಂಟ್ ನೋ ವೇರ್ ದಿಸ್ ವಿಲ್ ಗೋ, ಬಟ್ ಆದಷ್ಟು ಹೈಟ್ ಹೋದಷ್ಟು ಇಡೀ ತಂಡಕ್ಕೆ ಇದು ಒಂದು ಫ್ಯೂಯಲ್ ಆಗಿ ನಿಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ಜೊತೆಗೆ ಜೋ ಸರ್, ಐ ನೋ ನಾವು ಆ್ಯಸ್ ಯು ಟೋಲ್ಡ್ ಇದು ಒಂದು ವರ್ಡಿಂದ ಶುಭಾಶಯದಿಂದ ಶುರು ಆಗಿದ್ದು ಇದು, ಆ್ಯಂಡ್ ರೆಸ್ಟ್ ಆಫ್ ದ ಫ್ಲೋ ನೀವು ಅದನ್ನು ಟ್ರಿಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್ ವಿತ್ ಮೀ. ಆ್ಯಂಡ್ ಜಸ್ಕರಣ್, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ the very moment I asked you to sing. Thank you for that. And sir, ಅದೇ ಥರ ಇಲ್ಲಿ ಬಂದಿರೋಂಥ ಎಲ್ಲ ಡೈರೆಕ್ಟರ್ಸ್ ಸರ್, ಅಂತ ಒಂದು ಖುಷಿ ಅಂದರೆ ಇಲ್ಲಿ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಲಿರಿಕ್ಸ್ ಬರೆದಿದ್ದೀನಿ. ಸೊ ಅದಂತೂ ನನಗೆ ಒಂದು ಪ್ರೌಡ್ ಮೂಮೆಂಟ್. ಜೊತೆಗೆ ಅವರ ಒಂದು ಸಪೋರ್ಟಿಂದ ಅವರ ಒಂದು ಅಂದರೆ ಇವಾಗ ತರುಣ್ ಸರ್ ಎಲ್ಲ ಡೈರೆಕ್ಟರ್ಸ್ಗೂ ಒಂದು ಹ್ಯಾಬಿಟ್ ಇದೆ, ಏನಂದರೆ ಅವ್ರಿಗೆ ಗೊತ್ತಿಲ್ಲದೇ ಏನೇನೋ ನಮಗೆ ಕಲಿಸ್ತಾ ಇರ್ತಾರೆ. ಸೊ ಅದು ಕೂಡ ನಾನು ಅವರಿಂದ ಇವರೆಲ್ಲರಿಂದ ನಾವು ಕಲಿತು ಇವತ್ತು ಈ ಒಂದು ಕಲಾಕೃತಿಯಾಗಿ ನಿಂತಿರೋದು. ಆ್ಯಂಡ್ ಥ್ಯಾಂಕ್ ಯು ಸರ್. ಇವನ್ ನೆಕ್ಸ್ಟ್ ಯು ಆರ್ ಡೈರೆಕ್ಟಿಂಗ್ ದ ಫಿಲ್ಮ್, ಆ್ಯಂಡ್ ನಿಮ್ಮಿಂದನೂ ನಾನು ಸಾಕಷ್ಟು ಕಲ್ತಿದ್ದೀನಿ ಇದು ಮಾಡಬೇಕಾದ್ರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್ ವಿತ್ ಮೀ. ಇದ್ರ ಜೊತೆಗೆ ನನ್ನ ಟೀಮ್, ಯಾಕಂದರೆ ಇವತ್ತು ಅವ್ರನ್ನ ನಾನು ಇಮ್ಯಾಜಿನ್ ಮಾಡಿಲ್ಲ ಅಂತಂದರೆ ಸಾಂಗ್ನ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಂದು ಲಾಸ್ಟ್ ದಿನ ನಮ್ಗೆ ಏನಾಗೋಯ್ತು ಅಂತಂದರೆ ಒಂದು 12 o'clock ತನಕ ನಮಗೆ ಮಳೆ ಬಂದ್ಬಿಡ್ತು. 12 ತನಕ ನಾವು ಒಂದು ಶಾರ್ಟ್ ತೆಗೆದಿರಲಿಲ್ಲ. ಸೊ ಆ ಟೈಮಲ್ಲಿ ಯಾಕಂದರೆ ನಮ್ಗೆ ಲಾಸ್ಟ್ ಡೇ ಅವತ್ತು ಮುಗಿಸ್ಲೇಬೇಕಿತ್ತು. ಸೊ ನಾನು ಮುರುಘಾ ಮಾಸ್ಟರ್ನ ಆಮೇಲೆ ವಿಶ್ವಾಸ್ ಅವ್ರನ್ನ ಕರೆದು ನಾವು ಮಾಡ್ತಾ ಇದೀವಿ ಅಷ್ಟೇ, 5 ಅಷ್ಟಲ್ಲಿ ನಾವು ಮುಗಿಸ್ಬೇಕು ಅಷ್ಟೇ ಅಂತ ಹೇಳಿದ್ದು. ಅದ್ರ ನೆಕ್ಸ್ಟ್ ಕೆಲಸ ಹೆಂಗಾಯಿತು ಅಂತ ನನಗೆ ಗೊತ್ತಾಗ್ತಿರೋ ಥರ ಅವ್ರು ಅದನ್ನು ಮೇಂಟೈನ್ ಮಾಡಿದ್ರು. ಸೊ ಥ್ಯಾಂಕ್ ಯು ಮಾಸ್ಟರ್, ಆ್ಯಂಡ್ ಥ್ಯಾಂಕ್ ಯು ವಿಶ್ವಾಸ್. ನನ್ನ ಏನೇ ಉಚಿತನಾನು ನೀವು ಒಪ್ಕೊಂಡು ಮಾಡಿರೋದಕ್ಕೆ ಥ್ಯಾಂಕ್ ಯು. ಇದ್ರ ಜೊತೆಗೆ ಇದ್ರ ಹಿಂದೆ 2 ಅನ್ಸಂಗ್ ಹೀರೋಸ್ ಇದ್ದಾರೆ. ಅವರು ಒಂದು ಶ್ರಮನ್, ಆಮೇಲೆ ಇನ್ನೊಂದು ಶಶಿ ಸರ್. ಯಾಕಂದರೆ ಇವಾಗ ನಾವು ಹೇಳ್ಬೋದು ಇವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮಾಡಿ ಹಿಂಗೆ ಬಂತು, ನಾನು ಡೈರೆಕ್ಟ್ ಮಾಡಿ ಹಿಂಗೆ ಬಂತು, ಇಲ್ಲ ಇವ್ರು ಮ್ಯೂಸಿಕ್ ಮಾಡಿ ಬಂತು, ಇಲ್ಲ ಆ್ಯಕ್ಟ್ ಮಾಡಿ ಹಿಂಗೆ ಬಂತು ಅಂತ. ಇದೆಲ್ಲ ಇವ್ರು ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಅಂದರೆ ಅಷ್ಟೇ ಅಚ್ಚುಕಟ್ಟಾಗಿ ರೆಡಿ ಆಗಬೇಕಿತ್ತು ಅದು ಹಿಂದೆ ಸ್ಕ್ರೀನ್ ಹಿಂದೆಗಡೆ ಇಷ್ಟೆಲ್ಲ. ಸೊ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೂ ಸಾಲದು. ಮರೆಯಲ್ಲಿ ನಿಂತ್ಕೊತಾರೆ, ಬರಲ್ಲ ಅವರು ಹಂಗೆ ಮರೆಯಲ್ಲಿ ಇದ್ದನೇ ಈ ಥರ ಸಪೋರ್ಟ್ ಮಾಡಿರೋದವರು. ಸೊ ಈ ಎಲ್ಲರೂ ಸೇರಿಸ್ಬೇಕು ಅಂದರೆ ಫಸ್ಟ್ ಶುರು ಮಾಡಿದ್ದು ಲೋಹಿತ್ ಸರ್ ಅವರು. ಇಷ್ಟು ಜನನ ಸೇರಿಸಿ ಈ ಥರ ಒಂದು 6.5 ನಿಮಿಷದ್ದು ಒಂದು ಕಂಟೆಂಟ್ ಮೇಲೆ ಅವರ ನಂಬಿಕೆ ಇಟ್ಟು ಇದನ್ನು ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅದು ನಮ್ಮನ್ನು ಮುಂದೆ ಬಿಟ್ಟರು. ಅವರು ಸ್ಟೇಟ್ ಬ್ಯಾಕ್. ಸೊ ಥ್ಯಾಂಕ್ ಯು ಸರ್. ಇನ್ನೊಂದಷ್ಟು ವೈಷ್ಣವಿ ಫಿಲ್ಮ್ಸಿಂದ ಇನ್ನೊಂದಷ್ಟು ಬರಲಿ ಸರ್, ಇನ್ನೊಂದಷ್ಟು ಆಗಲಿ. ಅವ್ರದ್ದು ಆಲ್ರೆಡಿ ನೆಕ್ಸ್ಟ್ ಪ್ಲಾನ್ಸ್ ಇದೆ, ಇನ್ನೊಂದಷ್ಟು ವೈಷ್ಣವಿ ಫಿಲ್ಮ್ಸಿಂದ ಬರುತ್ತೆ. ಆ್ಯಂಡ್ ಜೊತೆಗೆ ನಮಗೆ ಲೊಕೇಶನ್ ಪಾರ್ಟ್ನರ್ ಆಗಿ ನಮ್ಮ ಅಕ್ಷಯ್ ಸರ್ ನಮ್ಮ ಜೊತೆ ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಇದು ಸಪೋರ್ಟ್ ಮಾಡಿಕೊಟ್ರಿ. ಇನ್ನೊಂದಷ್ಟು ಪ್ರತ್ಯಕ್ಷವಾಗಿ ಥ್ಯಾಂಕ್ಸ್ ಅಲ್ಲ ಅಂದರೂ ಪರೋಕ್ಷವಾಗಿ ನಾನು ಎಷ್ಟೊಂದು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದೆಲ್ಲದಕ್ಕೂ ನಾನು ಇಷ್ಟೆಲ್ಲ ಸರ್ ಅವ್ರು ನೀವು ಹೇಳಿದಂಗೆ ನಾವು ಈಚೆ ಕಡೆ ಇಷ್ಟೆಲ್ಲ ಇದು ಮಾಡಬೇಕು ಅಂದರೆ ಮನೆಯಲ್ಲಿ ನಮಗೆ ಅಷ್ಟು ಸಪೋರ್ಟ್ ಕೊಡಬೇಕು. ಸೊ ನಾನು ಅಂದರೆ ತಾಯಿ ಯಾವತ್ತಿದ್ರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವತ್ತು ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಜ್ಜಿ ಬಂದಿದ್ದಾರೆ, ಸೊ ಅದೊಂದು ನನಗೆ ಖುಷಿ. ನನ್ನ ಜೊತೆಗೆ ವೈಫ್, ನೆಕ್ಸ್ಟ್ ಸಪೋರ್ಟೇ ವೈಫ್ ಕೊಡೋದು ತಾಯಿ ಆದಮೇಲೆ. ಸೊ ಇವರೆಲ್ಲರೂ ಇಷ್ಟು ಪೇಷನ್ಸ್ ಆಗಿ ನನ್ನ ತಡ್ಕೊಳ್ಳೋದಕ್ಕೆ ಇವತ್ತು ಇಷ್ಟು ಜನ ಸೇರಿದ್ದಾರೆ. ಸೊ ಇಷ್ಟು ಜನ ಸೇರೋಕ್ಕೆ ಕಾರಣ ಅವರು. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ, ನಮ್ಮ ಅಣ್ಣ ಅದಕ್ಕೆ ಎಲ್ಲರಿಗೂ, ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗಿಂತ ಎನರ್ಜೆಟಿಕ್ ಆಡಿಯನ್ಸ್ ಯಾರಾದರೂ ಇದ್ರೆ ನಿಮ್ಮ ಅಜ್ಜಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ನಮ್ಮ ಶುಭಾಶಯದ ಇಡೀ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ. ಎಸ್ ಹೌದು, ತರುಣ್ ಸರ್, ಸೋನಲ್ ಮ್ಯಾಮ್, ನೀವು ಕೂಡ ದಯವಿಟ್ಟು ಜಾಯಿನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಬೆಳಗ್ಗೆ ಸುಸ್ತಾಗ್ಬಿಟ್ಟವ್ರೆ. ಇಲ್ಲ ಮಾತಾಡಿ ಹೋಗಿ ಮೇಲೆ